1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದರೂ ಕೂಡ ಭಾರತ ತನ್ನದೇ ಆಗಿರುವಂಥ ಒಂದು ಶಿಕ್ಷಣ ನೀತಿಯನ್ನು 1968ರವರೆಗೂ ಹೊಂದಲಿಕ್ಕಾಗಲಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ನಾವೇನು ಹೇಳ್ತೇವಲ್ಲ, ಯಾಕೆ ಕಡಿಮೆ ಆಗ್ತಿತ್ತು? ಸರ್ಕಾರಿ ಶಾಲೆಗಳು 6ನೇ ವರ್ಷದವರೆಗೂ ಕಾಯ್ದುಕೊಂಡು ಕೂತ್ಕೊಳ್ಬೇಕು, ಮಕ್ಕಳು ಬರ್ತಾರೆ ಅಂತೇಳಿ. ಅಷ್ಟೊತ್ತಿಗೆ ಖಾಸಗಿಯವರು ಆ ಮಕ್ಕಳನ್ನು ಮನೆ ಹೊಸ್ತಲಿಗೆ ಬಂದು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಿದ್ರು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಡ್ರಾಫ್ಟ್ 2019ನಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಚರ್ಚೆ ಶುರು ಆಯಿತು. ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಚರ್ಚೆ ಶುರು ಆಯಿತು. ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಸಾಕಷ್ಟು ದೊಡ್ಡ ಚರ್ಚೆಯನ್ನು ಉಂಟು ಮಾಡಿದ್ರು. ಏನಿರ್ಬೋದು ಹೇಳಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಡ್ರಾಫ್ಟ್ ಬಂದಿರುವಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಗೊಂದಲ ಆಗಿರೋದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿದ್ರೆ ಭಾಷೆ ಅನ್ನುವಂಥ ಗೊಂದಲವನ್ನು ಅದಕ್ಕೆ ತಗಲಿಸುವಂಥ ಒಂದು ಪ್ರಯತ್ನ ಮಾಡಿದ್ರು. ತ್ರಿಭಾಷಾ ಸೂತ್ರ ಕೇಳಿದಿರ್ತಾನೆ, ಹಿಂದಿ ಹೇರಿಕೆ, ಸಂಸ್ಕೃತದ ಹೇರಿಕೆ, ಆಗ್ಲೇ ಈ ಗೊಂದಲಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಭಾರತ ದೇಶದ ಕುರಿತು, ನಮ್ಮ ಶಿಕ್ಷಣ ವ್ಯವಸ್ಥೆ ಕುರಿತು ಅಪಪ್ರಚಾರಗಳೇ ಜಾಸ್ತಿ. ಎಷ್ಟೋ ಜನ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಬರದೇ ಇದ್ದರೆ ಉನ್ನತ ಶಿಕ್ಷಣವೇ ಲಭ್ಯವಾಗ್ತಿರಲಿಲ್ಲ, ಬ್ರಿಟಿಷರು ಬರದೇ ಇದ್ದರೆ ಜ್ಞಾನ ತಂತ್ರಜ್ಞಾನ ವಿಷಯಗಳಲ್ಲಿ ಭಾರತ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಬ್ರಿಟಿಷರು ಬಂದರು ಅಂಥೇಳಿ ಭಾರತಕ್ಕೊಂದು ಉಪಕಾರ ಆಯಿತು, ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಆಯಿತು ಅನ್ನೋ ರೀತಿಯ ವಾದಗಳನ್ನು ಮಾಡುವವರನ್ನು ನಾವು ಕಂಡಿದ್ದೀವಿ. ಅದೇ ರೀತಿ ನಂಬಿಸುವಂಥ ಪ್ರಯತ್ನಗಳನ್ನು ಕೂಡ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದರು. ಆದರೆ ನಿಜವಾಗಿರುವಂಥ ಸಂಗತಿ ಏನು? ಭಾರತ ಅಂತ ಹೇಳಿದ್ರೆ ತನ್ನದೇ ಆಗಿರುವಂಥ ಒಂದು ಜ್ಞಾನ ಪರಂಪರೆಗೆ ಹೆಸರುವಾಸಿಯಾಗಿರುವಂಥ ರಾಷ್ಟ್ರ. ಎಷ್ಟೋ ಜನ ವಿಶ್ವವಿದ್ಯಾಲಯಗಳ ಪರಿಕಲ್ಪನೆ ಬ್ರಿಟಿಷರು, ವಿದೇಶಿಗರ ಪರಿಕಲ್ಪನೆ ಅಂತ ಭಾವಿಸೋರಿದ್ದಾರೆ. ನಳಂದ, ತಕ್ಷಶಿಲಾ, ವಿಕ್ರಮಶಿಲಾದಂಥ ವಿಶ್ವವಿದ್ಯಾಲಯಗಳನ್ನು ನಾವು ನೆನೆಸಿಕೊಂಡಾಗ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಭಾರತಕ್ಕೆ ಬರ್ತಿದ್ರು ಅನ್ನುವಂಥದ್ದು ಇತಿಹಾಸ. ಈಗ ಟೂರಿಸಂ ಬಗ್ಗೆ ಮಾತನಾಡುವಂಥದ್ದನ್ನು ನಾವು ಕೇಳಿದ್ದೀವಿ. ಶತಶತಮಾನಗಳ ಹಿಂದೆಯೇ ಭಾರತಕ್ಕೆ ಶಿಕ್ಷಣಕ್ಕಾಗಿ ಬರುವವರನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಪ್ರಥಮ ಸಂಗತಿ. ಎರಡನೇ ಸಂಗತಿ, ಹಾಗಾದರೆ ಭಾರತ ಹವಾಡಿಗರ ರಾಷ್ಟ್ರ, ಮೂಢನಂಬಿಕೆಯ ರಾಷ್ಟ್ರ ಅನ್ನುವಂಥ ಈ ಒಂದು ಪ್ರಚಾರ ಏನಿದೆ, ಈ ಪ್ರಚಾರದಲ್ಲಿ ಎಷ್ಟು ಸತ್ಯ ಇದೆ? ಭಾರತದ ದೇಶದ ಮೇಲೆ ಬ್ರಿಟಿಷರು ಬಂದರು, ಅದಕ್ಕಿಂತ ಮುಂಚೆ ಯಾರು ಬಂದರು? ಫ್ರೆಂಚ್ ಬಂದರು, ಡಚ್ಚರು ಬಂದರು, ಗೋರಿ ಮೊಹಮ್ಮದ್ ಬಂದ, ಗಜನಿ ಮೊಹಮ್ಮದ್ ಬಂದ, ಇದನ್ನೆಲ್ಲ ನಾವು ಕೇಳಿದ್ದೀವಿ ತಾನೆ. ಇಷ್ಟೆಲ್ಲ ಪರಕೀಯರ ಆಕ್ರಮಣ ಆಗೋ ಕಾರಣ ಏನು? ಭಾರತ ನಿಜವಾಗಿರಲು ಒಂದು ಸಂಪದ್ಭರಿತವಾಗಿರುವಂಥ ರಾಷ್ಟ್ರ ಅನ್ನೋ ಕಾರಣಕ್ಕಾಗಿ ಭಾರತದ ಮೇಲೆ ಇಷ್ಟು ಜನ ದಂಡೆತ್ತಿ ಬಂದರು. ಆ ರೀತಿ ದಂಡೆತ್ತಿ ಬಂದವರೆಲ್ಲರೂ ಕೂಡ ಆನೆಗಳ ಮೇಲೆ, ಒಂಟೆಗಳ ಮೇಲೆ ಹತ್ತಾರು ಬಾರಿ ನಮ್ಮನ್ನು ಲೂಟಿ ಮಾಡಿ ನಮ್ಮನ್ನು ದೋಚಿಕೊಂಡು ಹೋದರು. ಏನೇನು ದೋಚಿಕೊಂಡು ಹೋದರು? ಒಂದು ಲೆಕ್ಕ ಹಾಕಕ್ಕೆ ಶುರು ಮಾಡಿರಿ. ಸಂಪತ್ತು ಒಂದೇ ಶಬ್ದದಲ್ಲಿ ಫಸ್ಟ್ ಹೇಳೋದೇ ಏನಂದ್ರೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಈ ರೀತಿ ಪಟ್ಟಿ ಮಾಡ್ತಾ ಹೋಗ್ಬೋದು. ರತ್ನ, ಇದನ್ನೆಲ್ಲ ಪಟ್ಟಿ ಮಾಡ್ತಾ ಹೋಗ್ಬೋದು ನೀವು. ಹಾಗಾದರೆ ಸುಮ್ಮನೆ ಕೇಳ್ತೀನಿ ನಾನು, ಭಾರತ ದೇಶದಲ್ಲಿ ಇದೆಲ್ಲವೂ ಲಭ್ಯ ಇತ್ತು ಅಂತ ಹೇಳಿದ್ರೆ ಭಾರತದ ಲೋಹಶಾಸ್ತ್ರ ಚೆನ್ನಾಗಿತ್ತು ಅಂತ ತಾನೇ ಅರ್ಥ. ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಭಾರತಕ್ಕೆ ಬಂದು ಭಾರತದ ಸಂಪತ್ತು ಅಂತ ಒಂದೇ ಶಬ್ದದಲ್ಲಿ ಹೇಳ್ತೀವಿ, ಸಂಪತ್ತಿನಲ್ಲಿ ಎಲ್ಲವೂ ಅಡಗಿದೆ. ಆ ರೀತಿ ಲೂಟಿ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಒಂದು ವಿಶ್ವವಿದ್ಯಾಲಯದ ಲೈಬ್ರರಿಗೆ ಬೆಂಕಿ ಇಟ್ಟು ಹೋದರು. ಆ ಲೈಬ್ರರಿ ಹಲವು ತಿಂಗಳುಗಳ ಕಾಲ ಹೊತ್ತಿ ಉರಿದಿತ್ತು ಅನ್ನುವಂಥ ಇತಿಹಾಸವನ್ನು ನಾವು ಓದ್ತಿದ್ದೀವಿ. ಅಂದರೆ ಬಂದಿರೋರು ಬರೇ ನಮ್ಮ ಸಂಪತ್ತನ್ನು ಲೂಟಿ ಮಾಡಲಿಲ್ಲ, ಜ್ಞಾನ ಸಂಪತ್ತನ್ನು ನಾಶಗೊಳಿಸುವಂಥ ಕೆಲಸ ಮಾಡಿದ್ರು. ಆ ಪ್ರಮಾಣದ ಜ್ಞಾನ ಸಂಪತ್ತು ಭಾರತ ದೇಶದಲ್ಲಿ ಇತ್ತು. ನಾವೆಲ್ಲ ಒಂದು ಕಡೆ ಅದನ್ನು ಮರೆತು ಭಾರತ ದೇಶದ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಲಾರ್ಡ್ ಮೆಕಾಲೆ ಪ್ರಣೀತವಾಗಿರುವಂಥ ಶಿಕ್ಷಣ ವ್ಯವಸ್ಥೆ. ಬ್ರಿಟಿಷರು ಬಂದ ನಂತರ ಲಾರ್ಡ್ ಮೆಕಾಲೆ ಒಂದು ಭಾರತ ದೇಶದ ಶಿಕ್ಷಣ ವ್ಯವಸ್ಥೆ ಏನಾಗಬೇಕಾಗಿತ್ತು ಅನ್ನೋಂಥದ್ದನ್ನು ಕೊಟ್ಟರು. ಅದರ ಮುಂದುವರಿಕೆ ಭಾಗವಾಗಿ ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್, ವಿಶೇಷವಾಗಿ ಸ್ವತಂತ್ರದ ನಂತರದ ದಿನಗಳಲ್ಲಿ ಅಧಿಕಾರದಲ್ಲಿರುವಂಥದ್ದು, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದರೂ ಕೂಡ ಭಾರತ ತನ್ನದೇ ಆಗಿರುವಂಥ ಒಂದು ಶಿಕ್ಷಣ ನೀತಿಯನ್ನು 1968ರವರೆಗೂ ಹೊಂದಲಿಕ್ಕಾಗಲಿಲ್ಲ. 1968
ಭಾರತ ದೇಶದ ಮೊದಲನೆಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವಂಥ ಕೆಲಸ ಮಾಡಿದ್ರು. ಅಲ್ಲಿವರೆಗೂ ನಮ್ಮ ದೇಶದ ವ್ಯವಸ್ಥೆಯನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಸ್ಪಷ್ಟತೆ ಆಗಿನ ಆಡಳಿತಗಾರರಿಗೆ ಇರಲಿಲ್ಲ. ಆ ಕಾರಣಕ್ಕಾಗಿ 1964 to 66 64ರಿಂದ 66ರವರೆಗೂ ಕೊಠಾರಿ ಕಮಿಷನನ್ನು ನೇಮಕ ಮಾಡ್ತಾರೆ. ಅದರ ಆಧಾರಿತವಾಗಿ 1968 ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಭಾರತ ಹೊಂದಲಾಯಿತು. ಆದರೆ ಖಂಡಿತವಾಗಿಯೂ ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಂದಿರುವಂಥ ಸಂದರ್ಭದಲ್ಲಿ ಆ ಮೆಕಾಲೆ ಪ್ರಣೀತವಾಗಿರುವಂಥ ಶಿಕ್ಷಣ ವ್ಯವಸ್ಥೆಯ ಪ್ರಭಾವ ಇದೇ ಇತ್ತು. ಆರಂಭದಲ್ಲಿ ನಮ್ಮ ಎದುರುಗಡೆ, ಇಡೀ ದೇಶದ ಎದುರುಗಡೆ ಇರುವಂಥ ಸವಾಲು ಯಾವುದು? ಸಾಕ್ಷರತೆಯ ಸವಾಲು ಭಾರತ ದೇಶದ ಎದುರುಗಡೆ ಇತ್ತು. ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಜನರು ಸಾಕ್ಷರರಾಗಿದ್ದಾರೆ ಅನ್ನುವಂಥ ಸವಾಲನ್ನು ನಾವು ಆಗಿನ ಸಂದರ್ಭದಲ್ಲಿ ಶಿಕ್ಷಣ ನೀತಿಯ ನಿರೂಪಣೆ ಸಂದರ್ಭದಲ್ಲಿ ತಲುಪುವಿಕೆ ಎಷ್ಟಿದೆ ಶಿಕ್ಷಣದನ್ನುವಂಥದ್ದು, ಶಿಕ್ಷಣದ ಪ್ರಸರಣ ದೃಷ್ಟಿಯಿಂದ ಕಟ್ಟಕಡೆಯ ವ್ಯಕ್ತಿವರೆಗೂ ನಾವು ಶಿಕ್ಷಣ ತಲುಪಿಸುವ ಸವಾಲನ್ನು ಇಟ್ಕೊಂಡು ಅವತ್ತಿನ ನೀತಿಯನ್ನು ರೂಪಿಸುವಂಥ ಕೆಲಸ ಮಾಡಲಾಯಿತು. ಅದರ ಮುಂದುವರೆದ ಭಾಗವಾಗಿ 1986 ಭಾರತ ದೇಶದ 2ನೇ ಶಿಕ್ಷಣ ನೀತಿಯನ್ನು ಭಾರತ ಘೋಷಣೆ ಮಾಡಿತು. ಆ 2ನೇ ಶಿಕ್ಷಣ ನೀತಿಯಲ್ಲಿ ಒಂದಷ್ಟು ಸಂಗತಿಗಳನ್ನು ಒಂದು ಹೆಜ್ಜೆ ಮುಂದೆ ಹೋಗಿ, ಯಾಕಂದರೆ ಅವತ್ತು ಕೊಠಾರಿಯವರು ಉನ್ನತ ಶಿಕ್ಷಣದ UGCಯ ಚೇರ್ಮನ್ರಾಗಿದ್ದಂಥವ್ರು. ಹೀಗಾಗಿ ಮೋರ್ ಫೋಕಸ್ ಹೈಯರ್ ಎಜುಕೇಷನ್ ಕುರಿತಾಗಿತ್ತು. ಸೊ ಸಮಗ್ರವಾಗಿರುವಂಥ ಶಿಕ್ಷಣ ನೀತಿ ಅಂತ ಹೇಳಿದ್ರೆ 1986 ಶಿಕ್ಷಣ ನೀತಿ. ಇವತ್ತು ಕರ್ನಾಟಕ ರಾಜ್ಯ ಇರ್ಬೋದು, ದೇಶದಲ್ಲಿರ್ಬೋದು, ಅಂದರೆ ನಾವು ಓದ್ತಿರುವಂಥದ್ದು ಯಾವುದು ಅಂತ ಹೇಳಿದ್ರೆ 1986 ಶಿಕ್ಷಣ ನೀತಿಯ ಭಾಗವಾಗಿರುವ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಓದ್ತಿದ್ದೀವಿ. ಅದರ ಮುಂದೆ 86ರಲ್ಲಿ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದ್ರು ಕೂಡ 1992ರಲ್ಲಿ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ನಮ್ಮ ನೀತಿಯಲ್ಲಿ ಅಂಥೇಳಿ 1986 ನೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡುವಂಥ ಕೆಲಸವನ್ನು ಆಗಿನ ಸರ್ಕಾರ ಮಾಡ್ತು. ಯಾರಿದ್ರು ಆಗಿನ ಸರ್ಕಾರದಲ್ಲಿ? ಈ ಎರಡೂ ಸರ್ಕಾರಗಳು ಯಾರ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನದೇ. ಇಡೀ ದೇಶಕ್ಕೆ ಒಂದು ಶಿಕ್ಷಣ ನೀತಿ ಇರಬೇಕು ಅನ್ನುವಂಥದ್ದು ಇದು ಒಂದು ಭಾಗ. ಶಿಕ್ಷಣ ನೀತಿಯ ಭಾಗವಾಗಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಬೆಳೆದು ಬಂದಿರುವಂಥದ್ದು. ಇನ್ನೊಂದು, ನಾವು ಶಿಕ್ಷಣವನ್ನು ಸಂವಿಧಾನದ ಪರಿಪ್ರೇಕ್ಷೆಯಲ್ಲಿ ಗಮನಿಸಬೇಕಾಗಿರುವಂಥ ಅಗತ್ಯ ಇದೆ. ನಮ್ಮ ದೇಶದ ಸಂವಿಧಾನ ರಚಿಸುವಂಥ ಸಂದರ್ಭದಲ್ಲಿ ಶಿಕ್ಷಣವನ್ನು ರಾಜ್ಯದ ಪಟ್ಟಿಯಲ್ಲಿಡಬೇಕು ಅಂತ ನಿರ್ಧರಿಸಿ ರಾಜ್ಯದ ಪಟ್ಟಿಯಲ್ಲಿಡುವಂಥ ಕೆಲಸ ಮಾಡಿದರು. ಆದರೆ ಕಾಲದ ಅಗತ್ಯತೆಯ ಆಧಾರದ ಮೇಲೆ 1976 ಏನಿತ್ತು, 1976 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದನ್ನು ಸಮವರ್ತಿ ಪಟ್ಟಿ, ಕೇಂದ್ರ ಹಾಗೂ ರಾಜ್ಯದ ಸಮವರ್ತಿ ಪಟ್ಟಿಗೆ ತೆಗೆದುಕೊಂಡು ಬರುವಂಥ ಕೆಲಸವನ್ನು ಆಗಿನ ಸರ್ಕಾರಗಳು ಮಾಡಿದ್ವಿ. ಎರಡನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಚರ್ಚೆಯನ್ನು ಆರಂಭ ಮಾಡಬಹುದು ಅಂತ ನನಗನ್ನಿಸ್ತದೆ. ಅದಾದ ನಂತರ 1986 ನಂತರ ನೆಕ್ಸ್ಟ್ ನೀತಿ ಬಂದಿರೋದು ಯಾವುದು? ರಾಷ್ಟ್ರೀಯ ಶಿಕ್ಷಣ ನೀತಿ 2020. 2020ರಲ್ಲಿ ಬಂದಿರುವಂಥ 3ನೇ ನೀತಿ. ಒಂದು ಶಿಕ್ಷಣ ನೀತಿ ಬಂದು 34 ವರ್ಷಗಳ ನಂತರ ಈ ರಾಷ್ಟ್ರಕ್ಕೆ ಒಂದು ಶಿಕ್ಷಣ ನೀತಿಯನ್ನು ಕೊಡಮಾಡುವಂಥ ಕೆಲಸ ಈಗಿನ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಿತು. ಒಂದು ಮಾತನ್ನು ತುಂಬ ಚೆನ್ನಾಗಿ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಗಳು ಈ ನೀತಿಯ ಸಮರ್ಪಣೆಯ ಸಂದರ್ಭದಲ್ಲಿ ಹೇಳಿರೋದೇನು ಅಂತ ಹೇಳಿದ್ರೆ, ಈ ನೀತಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ನೀತಿಯಲ್ಲ, ಈ ನೀತಿ ಇದು ಕೇಂದ್ರ ಸರ್ಕಾರದ ನೀತಿಯೂ ಅಲ್ಲ, ಇದು ರಾಷ್ಟ್ರದ ಶಿಕ್ಷಣ ನೀತಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಆ ಕಾರಣಕ್ಕಾಗಿ ಯಾರೂ ಇದರ ಬಗ್ಗೆ ಪೂರ್ವಾಗ್ರಹವನ್ನು ಇಟ್ಕೊಳ್ಬಾರದು ಅನ್ನುವಂಥ ಒಂದು ಮುಂದಾಲೋಚನೆ ಇಟ್ಕೊಂಡು ಅವತ್ತು ಪ್ರಧಾನಮಂತ್ರಿಗಳು ಸರ್ಕಾರದ ಚಿಂತನೆಯನ್ನು ಸ್ಪಷ್ಟಪಡಿಸುವಂಥ ಕೆಲಸ ಮಾಡಿದರು. ಆ ಹಂತದಲ್ಲಿ ಒಂದು ಬಾರಿ ಘೋಷಣೆ ಆದ ನಂತರ ನೀವು ಯೋಚನೆ ಮಾಡಿ, 1968 ನೀತಿ ಬರಬೇಕಾದ್ರೆ ಎಲ್ಲವನ್ನು ಜಾರಿಗೊಳಿಸ್ಲಿಕ್ಕೆ ಸಾಧ್ಯ ಆಯಿತಾ? ಆಗಿಲ್ಲ. ನಿಮ್ಗೆ ಗೊತ್ತಿರಲಿಲ್ಲ, 1968 ನೀತಿಯಲ್ಲಿ ನಾವು ಏನೇನು ಹೇಳಿದ್ವೋ ಅದೆಲ್ಲವನ್ನೂ ಜಾರಿಗೊಳಿಸುವಂಥ ಸ್ಥಿತಿ ಬರಲಿಲ್ಲ ನಮಗೆ. 1986 ನೀತಿಯಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ನಮ್ಮ GDPಯ 6% ಕೊಡಬೇಕು ಅನ್ನುವಂಥ ಗುರಿಯನ್ನು ನೀತಿಯ ಭಾಗವಾಗಿ ಹೇಳಿದ್ದು 1986 ಶಿಕ್ಷಣ ನೀತಿಯಲ್ಲೇ. ಆದರೆ ಇವತ್ತಿನವರೆಗೂ ಯಾವುದೇ ಸರ್ಕಾರಗಳು ಬಂದರೂ ಕೂಡ GDP 6% ಒದಗಿಸ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ಯನ್ನು ಹೇಳುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸುವ ಕೆಲಸವನ್ನು ಮಾಡಿದೆ. ಏನು ಅಂತ ಹೇಳಿದ್ರೆ 6% ನಮ್ಮ GDPಯ ಹಣವನ್ನು ಶಿಕ್ಷಣಕ್ಕೆ ಕೊಟ್ಟಾಗ್ಲೇ ಶಿಕ್ಷಣ ಕ್ಷೇತ್ರಕ್ಕೆ ಒಳಿತಾಗತ್ತೆ, ರಾಷ್ಟ್ರಕ್ಕೆ ಒಳಿತಾಗತ್ತೆ ಅನ್ನುವಂಥ ಮಾತನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹೇಳಿದೆ. ವಿಶೇಷವಾಗಿ 1986 ಶಿಕ್ಷಣ ನೀತಿ ಬಂದಿರುವಂಥ ಸಂದರ್ಭದಲ್ಲಿ ನೀವು ಆ ನೀತಿಯ ಹೈಲೈಟ್ಸ್ ಏನು ಅಂತ ನೀವು ಕೇಳಿದ್ರೆ
ಒಂದು ಸಂರಚನೆಯ ದೃಷ್ಟಿಯಿಂದ ಬದಲಾವಣೆಗಳನ್ನು ಹೇಳಿದರು. 10+2 ಅಂಥೇಳಿ. ಅಂದರೆ ಏನು 10+2? 10 ವರ್ಷದ ಪ್ರಾಥಮಿಕ ಶಿಕ್ಷಣ ಪೂರ್ವ, ಅಂದ್ರೆ ನಿಮಗೆ ಪದವಿ ಪೂರ್ವ ಹಂತ ಅಂತ ನಾವೇನು ಹೇಳ್ತೀವಿ ಅದು 2 ವರ್ಷ. ಅದಾದ ನಂತರ 3 ವರ್ಷದ ಪದವಿ ಶಿಕ್ಷಣ, 15 ವರ್ಷಗಳ ಶಿಕ್ಷಣವನ್ನು ಸಾಮಾನ್ಯವಾಗಿ ಸಜೆಸ್ಟ್ ಮಾಡಿರುವಂಥದ್ದು ಅದರಲ್ಲಿ ಇದೆ. ಆದರೆ ನಿಮ್ಗೆ ಆಶ್ಚರ್ಯ ಏನಂತ ಹೇಳಿದ್ರೆ, ಈ 10+2 ಅನ್ನುವಂಥ ವ್ಯವಸ್ಥೆಯನ್ನು ಇವತ್ತಿನವರೆಗೂ ರಾಷ್ಟ್ರಾದ್ಯಂತ ಅಳವಡಿಸ್ಕೊಳ್ಳಿಕ್ಕಾಗಿಲ್ಲ. ಇದು ಕಠೋರ ವಾಸ್ತವ. ಅಂದರೆ ಹಲವಾರು ನಾವು ಆಯೋಗಗಳನ್ನು ರಚನೆ ಮಾಡ್ತೀವಿ. ಕೊಠಾರಿ ಕಮಿಷನ್ ನೇಮಕ ಆದಾಗ ನಿಮ್ಮೆಲ್ಲರಿಗೂ ಗೊತ್ತಿರಲಿ, 6ನೇ ಕಮಿಷನ್ ಅದು ಭಾರತ ಸ್ವತಂತ್ರ ಆದ ನಂತರ ಶಿಕ್ಷಣಕ್ಕಾಗಿ ರಚನೆ ಮಾಡಿರುವ 6ನೇ ಕಮಿಷನ್, ಅದು ಅಡಹಾಕ್ ಕಮಿಷನ್. ಅಡಹಾಕ್ ಕಮಿಷನ್ನಿನ ವರದಿಯ ಆಧಾರದ ಮೇಲೆ ನಿಮಗೆ ವರದಿಯನ್ನು ಮನಸ್ಸಲ್ಲಿಟ್ಕೊಂಡು 1968 ನೀತಿಯನ್ನು ಮಾಡಿದರು. ಆ ನೀತಿಯನ್ನು ಪೂರ್ತಿ ಜಾರಿಗೊಳಿಸ್ಲಿಕ್ಕಾಗಲಿಲ್ಲ. 1986 ನೀತಿಯನ್ನು ಇವತ್ತಿಗೂ ಜಾರಿಗೊಳಿಸ್ಲಿಕ್ಕಾಗಲಿಲ್ಲ. ಕರ್ನಾಟಕ ರಾಜ್ಯವನ್ನೇ ನೀವು ಗಮನದಲ್ಲಿಟ್ಕೊಂಡ್ರೆ ಈ 10 ಅನ್ನುವಂಥದ್ದು ಏನಿದೆ ಸಂರಚನೆ ಕರ್ನಾಟಕದಲ್ಲಿ, ಆರಂಭದಲ್ಲಿ 7 ಇಯರ್ಸ್, ಪ್ರಾಥಮಿಕ ಹಂತದ 7. ಈಗ ಅದನ್ನು ಮತ್ತೆ ಡಿವಿಷನ್ ಮಾಡಿ 5+3 ಅಂದರೆ 8 ಅಂತ ಆಗಬೇಕು ಅಂಥೇಳಿ. ಅಂದರೆ ಇಡೀ ದೇಶಾದ್ಯಂತ ಇವತ್ತು ಶಿಕ್ಷಣದ ಸಂರಚನೆ ಇರುವಂಥದ್ದು 5+3+2+2 ಅಂದರೆ 4 ಇಯರ್ಸ್ ಸೆಕೆಂಡರಿ ಅನ್ನುವಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇರುವಂಥದ್ದು ಈ ಸಂರಚನೆಯಲ್ಲಿ. ಕರ್ನಾಟಕದಲ್ಲಿ ಏನಿದೆ ಸಂರಚನೆ? ನಿಮಗೆ 5 ವರ್ಷ, 2 ವರ್ಷದ ಪ್ರಾಥಮಿಕ ವ್ಯವಸ್ಥೆಯೂ ಕಾಣಿಸ್ತದೆ, 3 ವರ್ಷದ ಪ್ರಾಥಮಿಕ ವ್ಯವಸ್ಥೆಯೂ ಕಾಣಿಸ್ತದೆ ಇವತ್ತು ನಿಮ್ಮ ಕರ್ನಾಟಕದಲ್ಲಿ. ಇಡೀ ದೇಶದಲ್ಲಿ ಏಕರೂಪತೆಯನ್ನು ತರಲಿಕ್ಕೆ 1986 ನೀತಿಯಿಂದ ಸಾಧ್ಯ ಆಗಲಿಲ್ಲ. ನೀತಿ ಪ್ರತಿಪಾದನೆಯನ್ನು ಏಕರೂಪತೆ ತರಬೇಕು ಅನ್ನುವಂಥದ್ದು ಮಾಡಿದ್ರೂ ಕೂಡ ಇಡೀ ದೇಶದಲ್ಲಿ ಏಕರೂಪತೆಯನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಒಂದು ಹಂತದಲ್ಲಿ ರಾಷ್ಟ್ರಕ್ಕೊಂದು ಪಠ್ಯಕ್ರಮ ಚೌಕಟ್ಟು ಇರಬೇಕು ಅನ್ನುವಂಥ ಹೈಲೈಟ್ 1986 ಇಡೀ ದೇಶಕ್ಕೆ ಒಂದು ಪಠ್ಯಕ್ರಮ ಚೌಕಟ್ಟು ಇರಬೇಕು ಅಂಥೇಳಿ ಒಂದು ದೊಡ್ಡ ಪ್ರಮಾಣದಲ್ಲಿ, ಮುಂಚೆಯೂ ಪಠ್ಯಕ್ರಮ ಚೌಕಟ್ಟು ಇರಲಿಲ್ಲ ಅಂತಿಲ್ಲ, ಇತ್ತು. ಆದರೆ ಅಮೂಲಾಗ್ರವಾಗಿ ಪಠ್ಯಕ್ರಮ ಚೌಕಟ್ಟನ್ನು ಕೊಡಲಿಕ್ಕಾಗಿರಲಿಲ್ಲ. 1986 ನೀತಿಯ ಭಾಗವಾಗಿ ಒಂದು ಅಮೂಲಾಗ್ರವಾಗಿರುವಂಥ ಒಂದು ಪಠ್ಯಕ್ರಮ ಚೌಕಟ್ಟು ಬಂದರೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಏನಾದರೂ ಬಂದಿದ್ರೆ ಅದು 2005ನಲ್ಲಿ. ಇವತ್ತು ಇಡೀ ದೇಶಾದ್ಯಂತ ಏನು 1986 ನೀತಿಯ ಭಾಗವಾಗಿ ನಾವು ಪಠ್ಯಕ್ರಮಗಳು ರಚನೆಯಾಗಿದೆ, ಪಠ್ಯಪುಸ್ತಕಗಳ ರಚನೆ ಆಗಿದೆ, ಅದಕ್ಕೆ ಬೇಸ್ ಯಾವುದು ಅಂತ ಹೇಳಿದ್ರೆ 2005ರ ಪಠ್ಯಕ್ರಮ ಚೌಕಟ್ಟು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005. ಅದರ ಆಧಾರಿತವಾಗಿ ಕರ್ನಾಟಕದಲ್ಲಿ ನಾವು ಯೋಚನೆ ಮಾಡೋದಾದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005ಗೆ ಅನುಗುಣವಾಗಿ ಕರ್ನಾಟಕ ಕರಿಕ್ಯುಲಮ್ ಫ್ರೇಮ್ವರ್ಕ್ KCF 2007 ಇದನ್ನು ರಚನೆ ಮಾಡುವಂಥ ಕೆಲಸವನ್ನು 2009ರಲ್ಲಿ ಆಗಿರುವಂಥ ಸರ್ಕಾರ, ವಿಶೇಷವಾಗಿ ಯಡಿಯೂರಪ್ಪನವರು, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು 511 ಟೈಟಲ್ ಸ್ಕೂಲ್ ಎಜುಕೇಷನಲ್ಲಿ, ಅಂದರೆ 511 ಪಠ್ಯಪುಸ್ತಕಗಳನ್ನು ಕೊಡಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ನಿಮಗೆ ಒಂದು ರೀತಿ ಪೀಠಿಕೆ ರೀತಿಯಲ್ಲಿ ನಿಮಗೆ ಬಿಡಿ ಬಿಡಿಯಾಗಿ ಒಂದಷ್ಟು ಅಂಶಗಳನ್ನು ಹೇಳುವಂಥ ಕೆಲಸ ಮಾಡಿದ್ದೇನೆ. ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ಮುಂಚೆ ಇರುವ ನೀತಿಗೇನು ವ್ಯತ್ಯಾಸ ಇದೆ? ಬಹಳ ಜನರ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ವಿರೋಧಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರಲ್ಲಿರುವಂಥ ಅಜ್ಞಾನ. ಅವ್ರು ಯಾರೂ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಓದಲಿಲ್ಲ, ಆದರೆ ಹೊರಗಡೆ ಕೂತ್ಕೊಂಡು ಶಿಕ್ಷಣ ನೀತಿ ಹಾಗಿದೆ, ಶಿಕ್ಷಣ ನೀತಿ ಹೀಗಿದೆ ಅನ್ನುವಂಥ ಚರ್ಚೆ ಮಾಡ್ತಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಯಾಕಂದರೆ ಅವ್ರು ಓದಲಿಲ್ಲ ಅನ್ನುವಂಥದ್ರ ಜೊತೆಗೆ ಅಪಪ್ರಚಾರಕ್ಕೆ ಅವರು ಕಿವಿಗೊಟ್ಟಿರೋದು ಮತ್ತೊಂದು ಕಾರಣ ಅಂತ ನಾನು ಭಾವಿಸ್ತೇನೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಡ್ರಾಫ್ಟ್ 2019ನಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಚರ್ಚೆ ಶುರು ಆಯಿತು. ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಚರ್ಚೆ ಶುರು ಆಯಿತು. ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಸಾಕಷ್ಟು ದೊಡ್ಡ ಚರ್ಚೆಯನ್ನು ಉಂಟು ಮಾಡಿದ್ರು. ಏನಿರ್ಬೋದು ಹೇಳಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಡ್ರಾಫ್ಟ್ ಬಂದಿರುವಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಗೊಂದಲ ಆಗಿರೋದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿದ್ರೆ ಭಾಷೆ ಅನ್ನುವಂಥ ಗೊಂದಲವನ್ನು ಅದಕ್ಕೆ ತಗಲಿಸುವಂಥ ಒಂದು ಪ್ರಯತ್ನ ಮಾಡಿದ್ರು. ತ್ರಿಭಾಷಾ ಸೂತ್ರ ಕೇಳಿದಿರ್ತಾನೆ, ಹಿಂದಿ ಹೇರಿಕೆ, ಸಂಸ್ಕೃತದ ಹೇರಿಕೆ, ಆಗ್ಲೇ ಈ ಗೊಂದಲಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಆದರೆ ಭಾಳ ಸ್ಪಷ್ಟವಾಗಿ ಈ ನೀತಿಯ ರಚನೆಯ ಸಂದರ್ಭದಲ್ಲಿ ನಾವು ಡ್ರಾಫ್ಟ್ NEP ಪುಸ್ತಕ ಏನಿದೆ 685 ಪೇಜಸ್, ನಿಮಗೆ ಹಿಂದಿಯ ಪ್ರತಿಯನ್ನು ತೆಗೆದುಕೊಂಡ್ರೆ 685 ಪೇಜಸ್. ಅದೇ ನೀವು ನೀತಿಯನ್ನು ಕೊನೆಗೆ 2020ರಲ್ಲಿ ಪ್ರಕಟ ಆಗಬೇಕಾದ್ರೆ 66 ಪೇಜಸ್ಸಿನ ನೀತಿಯ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಅಂದರೆ ಡ್ರಾಫ್ಟಲ್ಲಿ ಇರೋದೆಲ್ಲವೂ ನೀತಿಯಲ್ಲಿದೆಯಾ? ಇಲ್ಲ. ಆದರೆ ನೀತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಡ್ರಾಫ್ಟನ್ನು ಓದಲೇಬೇಕು. ಇದು ನೀತಿಯನ್ನು ಅರ್ಥ ಮಾಡ್ಕೊಳ್ಬೇಕನ್ನೋರಿಗೆ ಭಾಳ ಸೂಚ್ಯವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ನೀವು ನೀತಿಯನ್ನು
ಓದ್ಬಿಟ್ರೆ ಗೊತ್ತಾಗಲ್ಲ. ಯಾಕಂದ್ರೆ ಅದನ್ನು ಇಂಟರ್ಪ್ರಿಟೇಷನ್ಸ್ ನೀವು ಸರಿಯಾಗಿ ಅರ್ಥೈಸಬೇಕು ಅಂತ ಹೇಳಿದ್ರೆ ನೀವು ಆ ಡ್ರಾಫ್ಟನ್ನು ಓದಲೇಬೇಕು. ಸಂವಿಧಾನವನ್ನು ನೀವೇನಾದರೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ಯಾವುದನ್ನು ಓದಬೇಕು? ಸಂವಿಧಾನ ರಚನಾ ಸಭೆಯ ನಡಾವಳಿಗಳನ್ನು ಓದಬೇಕು. ಅದರ ಹಿಂದಿನ ಆ ಒಂದು ಕ್ಲಾಸ್ ಸೇರಿಸಿರೋ ಹಿಂದಿನ ಒಂದು ಉದ್ದೇಶ ಏನು, ಕಾರಣ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಸಂವಿಧಾನವನ್ನು ಸರಿಯಾಗಿ ಅರ್ಥೈಸ್ಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ನಾವು ಆಗಿನ ಸಂದರ್ಭದಲ್ಲಿ ನಾವು ಅದನ್ನು ಓದಿಬಿಟ್ಟು ಸಂವಿಧಾನವನ್ನು ಅರ್ಥೈಸುವಂಥ ಕೆಲಸ ಇವತ್ತಿಗೂ ಕೋರ್ಟ್ಗಳು ಮಾಡ್ತವೆ. ಅದೇ ರೀತಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೀವೇನಾದರೂ ಸರಿಯಾಗಿ ಅರ್ಥೈಸಬೇಕು ಅಂತ ಹೇಳಿದ್ರೆ ಆ ಡ್ರಾಫ್ಟನ್ನು ಅರ್ಥೈಸಬೇಕಾದಂಥ ಅಗತ್ಯ ಇದೆ. ಈ ಭಾಷೆ ಅನ್ನುವಂಥದ್ರ ದೃಷ್ಟಿಯಿಂದ ಭಾಳ ಸ್ಪಷ್ಟವಾಗಿ ಹೇಳಲಾಗಿದೆ ನೀತಿಯಲ್ಲಿ. ನಿಮಗೆ ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರ ಮುಂಚೆಯೂ ಇತ್ತು, ಈಗಲೂ ಮುಂದುವರಿಯುತ್ತೆ. ಆಯಾ ರಾಜ್ಯಗಳಿಗೆ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಅಧಿಕಾರ ಇದೆ. ಆದರೆ ಸಂವಿಧಾನಬದ್ಧವಾಗಿ ಅದಕ್ಕೆ ಆಗಿರುವಂಥ ಅಡೆತಡೆಗಳು, ತೊಂದರೆಗಳು ಇದ್ದೇ ಇದೆ. ಅದನ್ನು ಭಾಷೆಯ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರವು ನಿಮಗೆಲ್ರಿಗೂ ಸ್ಪಷ್ಟತೆ ದೃಷ್ಟಿಯಿಂದ ಹೇಳ್ತಿದ್ದೀನಿ, ಭಾಷೆ ದೃಷ್ಟಿಯಿಂದನೂ ಕೂಡ ಕರ್ನಾಟಕ ಸರ್ಕಾರ ಮುಂಚೆ ಇರುವ ತ್ರಿಭಾಷಾ ಸೂತ್ರ ಮುಂದುವರಿತದೆ. ಆದರೆ ವ್ಯವಸ್ಥಿತವಾಗಿ ಇದು ಯಾವುದನ್ನು ಗಮನಿಸದೆ ಅದಕ್ಕೆ ಅಪಪ್ರಚಾರ ಮಾಡುವಂಥವ್ರು ನಿರಂತರವಾಗಿ ಭಾಷೆಯ ದೃಷ್ಟಿಯಿಂದ ಭಾಷೆ ಹೇರಿಕೆ ಆಗುತ್ತೆ, ಇದು ಉತ್ತರದ ಸಂಸ್ಕೃತಿಯ ಹೇರಿಕೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಒಂದು ನೀತಿಯಲ್ಲಿ ಆ ಯಾವುದೇ ಸಂಸ್ಕೃತಿಯನ್ನು ಹೇರುವಂಥದ್ದಾಗಲ್ಲ. ಅವರೆಲ್ಲರ ಈ ತಪ್ಪು ಗ್ರಹಿಕೆಗೆ ಕಾರಣ ಏನು ಅಂತ ಹೇಳಿದ್ರೆ, ಪಠ್ಯಪುಸ್ತಕಗಳಲ್ಲಿರುವಂಥ ಕೆಲವೊಂದು ಲೋಪದೋಷಗಳನ್ನು ಅವರು ರಾಷ್ಟ್ರೀಯ ನೀತಿಯಲ್ಲಿರುವಂಥ ದೋಷ ಅಂಥೇಳಿ ತಪ್ಪು ತಿಳ್ಕೊಂಡಿರೋದೇ ಕಾರಣ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನು 5334 ಅನ್ನುವಂಥ ವ್ಯವಸ್ಥೆಯನ್ನು ಸಜೆಸ್ಟ್ ಮಾಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಘೋಷಣೆ ಮಾಡಿರೋ ಮರುದಿನ ನೀವು ಮಾಧ್ಯಮಗಳನ್ನು ಏನಾದರೂ ಒಂದು ಸಲ ತೆಗೆದು ನೋಡಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಜಾರಿ ಇನ್ನು ಮುಂದೆ 5334 ಅಂತ ಆಗುತ್ತೆ ಅಂಥೇಳಿ ವಿಶೇಷವಾಗಿ ಶಾಲಾ ಶಿಕ್ಷಣದಲ್ಲಿ ಈ ಸಂರಚನೆಯನ್ನು ಹೇಳಿದ್ದಾರೆ. ಇಲ್ಲಿವರೆಗೂ ಪೂರ್ವ ಪ್ರಾಥಮಿಕ ಹಂತದಲ್ಲಿ ನಮ್ಮ ದೇಶದಲ್ಲಿ ಪೂರ್ವ ಪ್ರಾಥಮಿಕ ಹಂತದಲ್ಲಿ ನ್ಯಾಷನಲ್ ಚೈಲ್ಡ್ ಪಾಲಿಸಿಗೆ ಅನುಗುಣವಾಗಿ ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಕೊಡುವ ಹಾಗಿಲ್ಲ. ನೀವು ಮಕ್ಕಳು 6 ವರ್ಷದ ಮಗು ಆಗುವವರೆಗೂ ಅಥವಾ ಕೆಲವೊಂದು ಬಾರಿ 5 ವರ್ಷ 10 ತಿಂಗಳಂತೂ ಕೂಡ ಅದು ವ್ಯತ್ಯಾಸ ಆಗಿದೆ. 6 ವರ್ಷ 5 ವರ್ಷ 10 ತಿಂಗಳನ್ನು ಅಂತ ಗೊಂದಲ ಮುಂದುವರೆದಿರುತ್ತೆ. ಈ ಮಗು 6 ವರ್ಷ ಆಗುವವರೆಗೂ ಯಾವುದೇ ಔಪಚಾರಿಕ ಶಿಕ್ಷಣ ಕೊಡಬಾರದು ಅನ್ನುವಂಥ ಸಂಗತಿ ಏನಿದೆ ಅದನ್ನು ನಿರಂತರವಾಗಿ ವಿವಾದವನ್ನು ಮಾಡುವಂಥ ಒಂದು ಸಂಗತಿ ಇದೆ. ಆದರೆ ನಿಜವಾಗ್ಲೂ ಇಡೀ ದೇಶದ ಪರಿಪ್ರೇಕ್ಷ್ಯವನ್ನು ನೀವು ಗಮನಿಸಿದ್ರೆ, ಒಂದು ಸಿನಾರಿಯೋವನ್ನು ಗಮನಿಸಿದ್ರೆ ಏನು ಕಾಣಿಸುತ್ತೆ ನಿಮಗೆ? ಸರ್ಕಾರಿ ವಲಯದಲ್ಲಿ ಶಾಲೆಗೆ ಬರುವ ಮಕ್ಕಳು 6 ವರ್ಷದವರೆಗೂ ಕಾಯಬೇಕು. ಆದರೆ ಖಾಸಗಿ ವಲಯದಲ್ಲಿ ನಾವು 1 ವರ್ಷ ಬೇಬಿ ಸಿಟ್ಟಿಂಗ್ ಅಂತ ಕಳಿಸ್ತೇವೆ, ಇನ್ನು 2 ವರ್ಷ LKG UKG ಅನ್ನೋದು, KG ಅನ್ನೋದು ಒಂದು ಕಿಂಡರ್ ಗಾರ್ಟನ್ ಮಾದರಿ ಅನ್ನುವಂಥದ್ದು ಒಂದೇ ಮಾದರಿ ಅದು. ಆದರೆ ಪ್ರೀ ಪ್ರೈಮರಿಯ 2 ವರ್ಷ ಈಗಲೂ ಕೂಡ ಖಾಸಗಿ ವ್ಯವಸ್ಥೆಯಲ್ಲಿ ಸಿಗುತ್ತೆ. ಅದೇ ರೀತಿ 1 ವರ್ಷದ ಬೇಬಿ ಸಿಟ್ಟಿಂಗ್ ಅಂಥೇಳಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರೋ ಅಂಶ ಯಾವುದು ಅಂತ ಹೇಳಿದ್ರೆ, ನಾವು ಇನ್ಮೇಲೆ ಮಗುವಿನ ಶಿಕ್ಷಣ ಅನ್ನುವಂಥದ್ದನ್ನು 3ನೇ ವರ್ಷದಿಂದನೇ ಆರಂಭಿಸಬೇಕು. ಮಗುವಿನ ಮೆದುಳಿನ ಬೆಳವಣಿಗೆ ನಿಜವಾಗ್ಲೂ ಭಾಳ ವೇಗದಲ್ಲಿ ಆಗೋದು ಯಾವಾಗ ಅಂತ ಹೇಳಿದ್ರೆ ಆ 3 ವರ್ಷದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ವೇಗವಾಗಿ ಬೆಳವಣಿಗೆ ಆಗ್ತದೆ. ಹಂಗಂತೇಳಿ ನಾವು ಔಪಚಾರಿಕ ಶಿಕ್ಷಣ ಕೊಡಬಾರ್ದು. ಈ ನಲಿಕಲಿ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಆಡ್ತಾ ಮಗು ಸಹಜವಾಗಿ ನಲಿತಾ ಕಲಿಬೇಕು ಅನ್ನುವಂಥದ್ದು ಟಾಯ್ ಬೇಸ್ಡ್ ಲರ್ನಿಂಗ್ ಥರದಲ್ಲಿ ಮಗು ಆ ಪರಿಸರವನ್ನು ಎಂಜಾಯ್ ಮಾಡಬೇಕು ಅಂತ. ಆ ಕಾರಣಕ್ಕಾಗಿ ಮೊದಲನೇ 5 ವರ್ಷ 5 ಅನ್ನುವಲ್ಲಿ 3 ವರ್ಷದ ಪೂರ್ವ ಪ್ರಾಥಮಿಕ ವ್ಯವಸ್ಥೆಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2020ಯಲ್ಲಿ ಹೊಸದಾಗಿ ಜೋಡಣೆ ಮಾಡಲಾಗಿದೆ. ಆ 3 ವರ್ಷ ಮಗು ಏನನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಆ ಪರಿಸರವನ್ನು ಎಂಜಾಯ್ ಮಾಡಬೇಕು ಅಂಥೇಳಿ. ನೀವು ಯೋಚನೆ ಮಾಡಿ, ನಿಮ್ಮ ಗಲ್ಲಿಗಳಲ್ಲಿ ಮಗು ಆಟ ಆಡಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕದ ಮಕ್ಕಳ ಜೊತೆ ಆಟ ಆಡೋಕ್ಕೆ ಎಂಜಾಯ್ ಮಾಡುತ್ತೆ ತಾನೆ. ಹೋಗಬೇಕು ಅಂತ ಮಗು ಹಾತೊರೀತದೆ, ಹೋಗಬೇಡ ಅಂತ ನಾವು ಹೇಳ್ತಿರ್ತೀವಿ 3 ವರ್ಷದ 6 ವರ್ಷದ ಮಕ್ಕಳನ್ನು ಗಮನಿಸಿ. ಆದರೆ ಅದೇ ಶಾಲೆಗೆ ಹೋಗಿ ಅಂತ ಹೇಳಿದ್ರೆ, ಒಂದು ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಬಂದಿತ್ತು, ನೀವು ಗಮನಿಸಿದ್ರಿ ಅಂತ ಭಾವಿಸ್ತೇನೆ. ಅಮೇರಿಕಾದ ಮಗುವಿಗೆ ಶಾಲೆಗೆ ಕಳ್ಸೋಕ್ಕೆ ಆ ತಾಯಿ ಬರ್ತಾಳೆ, ಬಸ್ ಹತ್ತಿಸ್ಬಿಟ್ಟು ಆ ತಾಯಿ ಅಳ್ತಿರ್ತಾಳೆ ಮಗುವಿನ ಕಳಿಸ್ದೆ ಅಂಥೇಳಿ. ಇಂಡಿಯಾದಲ್ಲಿ ನೋಡಿದ್ರಿ ಅಂತ ಭಾವಿಸ್ತೀನಿ ನಾನು. ಭಾರತ ದೇಶದಲ್ಲಿ 4 ಜನ, 2 ಕೈ 2 ಕಾಲು, ಅದು ಯಾವ್ದು ರೀತಿ ಅಂತ ಹೇಳಲ್ಲ, ಆ ರೀತಿ ಎತ್ಕೊಂಡು ಹೋಗಿ ಶಾಲೆಗೆ ಹಾಕಿ ಬರೋದು. ಆ ಮಗು ಅಳುತ್ತಿರುತ್ತೆ. ಅಂದರೆ ಶಾಲೆಯ ಆವರಣವನ್ನು ಆ ಮಗು ಎಂಜಾಯ್ ಮಾಡ್ತಾ ಇಲ್ಲ ಅಂಥೇಳಿ. ಕಲಿಯೋದು ಹೇಗೆ? ಸೊ ಆ ಕಾರಣಕ್ಕಾಗಿ ಹೇಳಿದ್ರು ಬರೀ 3 ವರ್ಷದ ಪೂರ್ವ ಪ್ರಾಥಮಿಕ ವ್ಯವಸ್ಥೆಯನ್ನು ಜೋಡಿಸಲಿಲ್ಲ. ಆ ಮಗುವಿಗೆ
ಪ್ರೀತಿ ಬರೋ ಹಾಗೆ ಆ ಮಗು ಶಾಲೆಗೆ ಹೋಗಬೇಕು, ಮನೆಗಿಂತ ಶಾಲೆಯನ್ನೇ ಪ್ರೀತಿ ಮಾಡೋ ಹಾಗೆ. ಹೇಗೆ ಮನೆಯನ್ನು ಬಿಟ್ಟು ಪಕ್ಕದ ಮಗುವಿನ ಜೊತೆಗೆ ಆಡಬೇಕು ಅಂತ ಮಗು ಭಾವಿಸ್ತದಲ್ಲ, ಆ ರೀತಿ ಆಟ ಆಡ್ತಾ ಕಲಿಯುವಂಥ ಪರಿಸರ ನಿರ್ಮಾಣ ಮಾಡಬೇಕು. ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಆಗಬೇಕು. ಪೂರ್ವ ಪ್ರಾಥಮಿಕ ಹಂತವನ್ನು ನಾವು ಇಲ್ಲಿವರೆಗೂ ಅರ್ಲಿ ಚೈಲ್ಡ್ಹುಡ್ ಕೇರಿಗೆ ECCಗೆ ಹೆಚ್ಚು ಒತ್ತು ಕೊಟ್ಟಿದ್ವಿ. ಈಗ ಎಜುಕೇಷನ್ ಕಾಂಪೋನೆಂಟನ್ನು ಸರಿಯಾಗಿ ಡಿಫೈನ್ ಮಾಡಬೇಕು ಆ ಹಂತಕ್ಕೆ ಅನ್ನುವಂಥ ಚರ್ಚೆಯನ್ನು, ಸಲಹೆಯನ್ನು ಅಥವಾ ನೀತಿಯ ಭಾಗವಾಗಿ ಇಲ್ಲಿ ಪ್ರತಿಪಾದಿಸಲಾಗಿದೆ. ಈಗ ಮೊದಲನೇ 3 ವರ್ಷ ಮಗು ಶಾಲೆಗೆ ಬರಬೇಕು ಅಂತ ಅಂದ್ಕೊಳ್ತಾ ಹೋದರೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ 2 ವರ್ಷ 1ನೇ ತರಗತಿ 2ನೇ ತರಗತಿ, ಹೀಗಾಗಿ 1ನೇ ತರಗತಿ 2ನೇ ತರಗತಿಯ ಜೊತೆಗೆ 3 ವರ್ಷದ ಪೂರ್ವ ಪ್ರಾಥಮಿಕ ವ್ಯವಸ್ಥೆಯನ್ನು ಜೋಡಿಸಲಾಗಿದೆ. ಇದಕ್ಕೊಂದು ಇಲ್ಲಿವರೆಗೂ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಪೂರ್ವ ಪ್ರಾಥಮಿಕ ಅಂತಂದರೆ ಎಲ್ಲಿದೆ? ಹೆಚ್ಚು ಕಡಿಮೆ ಅಂಗನವಾಡಿಗಳಲ್ಲಿದೆ. ಅಂಗನವಾಡಿಗಳಲ್ಲಿ ಯಾವುದಕ್ಕೆ ಆದ್ಯತೆ ಇದೆ? ಮಗುವಿನ ಪೌಷ್ಟಿಕಾಂಶ, ವ್ಯಾಕ್ಸಿನೇಷನ್, ಆರೋಗ್ಯ, ಒಂದಷ್ಟು ಆಟ. ಕರ್ನಾಟಕದಲ್ಲಿ ಪರವಾಗಿಲ್ಲ, ಒಂದು ಕರಿಕ್ಯುಲಮ್ ಫ್ರೇಮ್ವರ್ಕನ್ನು ನಾವು ಹೊಂದಿದ್ದೀವಿ. ಆ ಕಾರಣಕ್ಕಾಗಿ ಕರ್ನಾಟಕದ ಈ ಮಾದರಿಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಚರ್ಚೆ ಮಾಡಿ ತೆಗೆದುಕೊಂಡು ಇವತ್ತು ಪೂರ್ವ ಪ್ರಾಥಮಿಕ ಹಂತದ ಶಿಕ್ಷಣಕ್ಕೂ ಕೂಡ ಒಂದು ಕರಿಕ್ಯುಲಮ್ ಫ್ರೇಮ್ವರ್ಕ್ ಆಗಬೇಕು. ಅಲ್ಲಿ ಬೋಧನೆ ಮಾಡುವವರು ಯಾರು? ಈಗ ಅಂಗನವಾಡಿ ವ್ಯವಸ್ಥೆಗಳಲ್ಲಿ ಅಂಗನವಾಡಿ ಶಿಕ್ಷಕರು ಅಂತ ನಾವು ಯಾವತ್ತೂ ಕರೆಯಲ್ಲ. ಅವ್ರನ್ನೇನು ಹೇಳ್ತೇವೆ? ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳ್ತೇವೆ ನಾವು. ಅವ್ರನ್ನ ಶಿಕ್ಷಕರನ್ನಾಗಿಸಬೇಕು. ಹೀಗಾಗಿ ಒಂದು ಟೀಚರ್ಸ್ ಟ್ರೈನಿಂಗ್, ಯಾರು 10th ಮುಗಿಸಿದ್ದಾರೆ, ಯಾರು 12th ಮುಗಿಸಿದ್ದಾರೆ, 10th ಮುಗಿಸಿರೋರಿಗೆ 1 ವರ್ಷದ ಟೀಚರ್ಸ್ ಟ್ರೈನಿಂಗು, 12th ಮುಗಿಸಿರೋರಿಗೆ ಒಂದು ಅರ್ಧ ವರ್ಷದ ಟೀಚರ್ಸ್ ಟ್ರೈನಿಂಗನ್ನು ಕೊಟ್ಬಿಟ್ಟು ಅಲ್ಲಿರುವ ಕಾರ್ಯಕರ್ತರನ್ನು ಅಪ್ಗ್ರೇಡ್ ಮಾಡಬೇಕು ಶಿಕ್ಷಕರನ್ನಾಗಿ. ಅಲ್ಲಿ ಅಂಗನವಾಡಿಗಳಿಗೆ ಒಂದು ಕರಿಕ್ಯುಲಮ್ ಫ್ರೇಮ್ವರ್ಕ್, ಅಂಗನವಾಡಿಗೆ ಅಷ್ಟೇ ಅಲ್ಲ, ಪೂರ್ವ ಪ್ರಾಥಮಿಕ ಹಂತಕ್ಕೆ ಒಂದು ಕರಿಕ್ಯುಲಮ್ ಫ್ರೇಮ್ವರ್ಕ್ ಕೊಡಬೇಕು ಅನ್ನುವಂಥದ್ದನ್ನು ಸೇರಿಸಿರುವಂಥದ್ದು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ವಿಶೇಷತೆ ಅಂತ ನಾನು ಹೇಳ್ತೀನಿ. ಈ ಮುಂಚೆ ಈ ವ್ಯವಸ್ಥೆ ಇರಲಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ನಾವೇನು ಹೇಳ್ತೇವಲ್ಲ, ಯಾಕೆ ಕಡಿಮೆ ಆಗ್ತಿತ್ತು? ಸರ್ಕಾರಿ ಶಾಲೆಗಳು 6ನೇ ವರ್ಷದವರೆಗೂ ಕಾಯ್ದುಕೊಂಡು ಕೂತ್ಕೊಳ್ಬೇಕು, ಮಕ್ಕಳು ಬರ್ತಾರೆ ಅಂತೇಳಿ. ಅಷ್ಟೊತ್ತಿಗೆ ಖಾಸಗಿಯವರು ಆ ಮಕ್ಕಳನ್ನು ಮನೆ ಹೊಸ್ತಲಿಗೆ ಬಂದು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಿದ್ರು. ಇದು ಭಾಳ ದೊಡ್ಡ ಕೊರತೆಯನ್ನು ಹೋಗಲಾಡಿಸೋ ದೃಷ್ಟಿಯಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಅದಕ್ಕೆ ಉತ್ತರವನ್ನು. ಹೀಗಾಗಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಏನು ಒಂದು ವ್ಯವಸ್ಥೆ, ಹೊಸ ಶಾಲೆಗಳನ್ನು ಆರಂಭ ಮಾಡಿದ್ದಾರೆ. ಸುಮಾರು 1000 ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕವನ್ನು ಜೋಡಿಸುವಂಥ ಕೆಲಸ ಮಾಡಿದ್ದಾರೆ. ಆ 1000 ಶಾಲೆಗಳಲ್ಲೂ ಕೂಡ ಆರಂಭದಲ್ಲಿ ಮೊದಲಿಗೆ ಒಂದು 30 ವಿದ್ಯಾರ್ಥಿಗಳ ಒಂದು ಕ್ಲಾಸನ್ನು ಕೊಡುವಂಥ ಕೆಲಸ ಮಾಡಿದರು. ನಿಮ್ಗೆ ಗೊತ್ತಿರಲಿ, ಈಗ ಯಾವ್ಯಾವ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ಚೆನ್ನಾಗಿ ಆರಂಭ ಆಗಿದೆ ಆ ಎಲ್ಲ ಶಾಲೆಗಳಲ್ಲಿ ಪ್ರವೇಶಾತಿಯ ಸಂಖ್ಯೆ ತುಂಬ ಚೆನ್ನಾಗಿದೆ. ಇದು ಒಂದು. ಎರಡನೇ ಸಂಗತಿ, ಈ ಪೂರ್ವ ಪ್ರಾಥಮಿಕ ಹಂತದ 5 ವರ್ಷವನ್ನು ಫೌಂಡೇಶನಲ್ ಸ್ಟೇಜ್ ಅಂಥೇಳಿ ಗುರುತಿಸಿ ಮಗು ಬಂದು ಸೆಟ್ಲ್ ಆಗಬೇಕು, ಮಗು ಶಾಲೆಗೆ ಬರಲಿಕ್ಕೆ ಆರಂಭ ಆಗಬೇಕು, ಸ್ವಲ್ಪ ಆಡಾಡ್ತಾ ಕಲಿಬೇಕು, ಆ ಶಾಲಾ ಒಂದು ಪರಿಸರವನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡಬೇಕು ಅನ್ನುವಂಥ ಗುರಿ ಇದ್ದರೆ ಅದರ ನಂತರದ 3 ವರ್ಷದ ಅವಧಿ ಪ್ರಿಪರೇಟರಿ ಸ್ಟೇಜ್. ಪ್ರಿಪರೇಟರಿ ಸ್ಟೇಜಲ್ಲಿ ಹೆಚ್ಚು ಗಮನ ಇಟ್ಟಿರೋದು ಯಾವುದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅಂತ ಹೇಳಿದ್ರೆ, ನಮಗೆ ಒಂದು ದೂರಿದೆ. ಬಹುತೇಕ ಅಸರ್ ಅಂಥೇಳಿ ಒಂದು ಸಂಸ್ಥೆ ಸರ್ವೆ ಮಾಡುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ. ಅದರ ಜೊತೆಗೆ ಹಲವಾರು ಜಿಲ್ಲಾ ಪಂಚಾಯಿತಿಗಳಲ್ಲಿ ಸರ್ವೆ ಮಾಡಿದಾಗ 7ನೇ ತರಗತಿಯ ಮಗುವಿಗೆ ಕನಿಷ್ಠ ಓದುವ ಬರೆಯುವ ಸಾಮರ್ಥ್ಯದಲ್ಲಿ ಕೊರತೆ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಓದುವ ಬರೆಯುವ ಸಾಮರ್ಥ್ಯದಲ್ಲಿ ಕೊರತೆ, ಲೆಕ್ಕ ಮಾಡುವ, ಮಗ್ಗಿ ಹೇಳುವ ಸಾಮರ್ಥ್ಯದಲ್ಲಿರುವಂಥ ಕೊರತೆಯನ್ನು ಗಮನಿಸಿ ಒಂದು ಪ್ರಿಪರೇಟರಿ ಸ್ಟೇಜ್ನಲ್ಲಿ ನಮಗೆ ಒಂದು ಆಂದೋಲನ ಮಾತ್ರದಲ್ಲಿ, ಹಿಂದೆ ಆಂದೋಲನ ಅಂತ ಹೇಳಿದ್ರೆ ಸರ್ವಶಿಕ್ಷಾ ಅಭಿಯಾನವನ್ನು ನೀವು ನೆನಪು ಮಾಡ್ಕೊಳ್ಬೋದು. ಸರ್ವಶಿಕ್ಷಾ ಅಭಿಯಾನದ ಸಂದರ್ಭದಲ್ಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟೆಲ್ಲ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು, ಸರ್ವಶಿಕ್ಷಾ ಅಭಿಯಾನ ಏನಾದರೂ ಬರದೇ ಇದ್ದರೆ ಭಾಳ ದೊಡ್ಡ ಶೂನ್ಯತೆ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಆವರಿಸ್ತಿತ್ತು. ಆ ಹಿನ್ನೆಲೆಯಲ್ಲಿ ಸರ್ವಶಿಕ್ಷಾ ಅಭಿಯಾನದ ಮಾದರಿಯಲ್ಲಿ ಒಂದು ಪರಿಣಾಮಕಾರಿಯಾಗಿರುವಂಥ ಒಂದು ಫೌಂಡೇಶನಲ್ ಲಿಟರೇಸಿ ಆ್ಯಂಡ್ ನ್ಯೂಮರೇಸಿ ಅಭಿಯಾನವನ್ನು ತೆಗೆದುಕೊಳ್ಳಬೇಕು. ಪ್ರಿಪರೇಟರಿ ಹಂತದಲ್ಲೇ ಮಗುವಿನಲ್ಲಿ ಆ ಸಾಮರ್ಥ್ಯವನ್ನು ಬರೋ ನಿಟ್ಟಿನಲ್ಲಿ ಒಂದು ಗುರಿಯನ್ನು ಹೊಂದಬೇಕು ಅನ್ನುವಂಥದ್ದನ್ನು ಪ್ರಿಪರೇಟರಿ ಸ್ಟೇಜಲ್ಲಿ 3 ವರ್ಷಗಳ ಹಂತದಲ್ಲಿ ಜೋಡಿಸಲಾಗಿದೆ. ಅದಾದ ನಂತರ ಮತ್ತೆ 3 ವರ್ಷದ ಅವಧಿಯನ್ನು ಮಾಡಿದ್ದಾರೆ. ಅದು ಮಾಧ್ಯಮಿಕ ಅಂತೇನು ಹೇಳ್ತೀವಿ ಆ ಹಂತ, ಮಿಡಲ್ ಲೆವೆಲಲ್ಲಿ ನಿಮಗೆ ಒಂದು ರೀತಿ ಈ 2 ಹಂತಗಳಲ್ಲಿ ಒಂದು ಬ್ರಿಡ್ಜಿಂಗ್ ಸಾಧ್ಯ ಆದರೆ ಒಂದು ವೊಕೇಶನನ್ನು, ಒಂದು ವೃತ್ತಿಪರ ಶಿಕ್ಷಣವನ್ನು ಆ ಹಂತದಲ್ಲೇ ಆರಂಭಿಸಬೇಕು ಅನ್ನುವಂಥ ರೆಕಮೆಂಡೇಶನ್ ಮಾಡಿದ್ದಾರೆ. ನಿಮಗೆ 9, 10th, 11, 12th 9, 10th, 11, 12ಗೆ ಮಗುವಿಗೆ ವಿಷಯಗಳ ಆಯ್ಕೆಯ ಅವಕಾಶ ಕೊಡಬೇಕು. ಮಗು ಈ ಹಾರ್ಡ್ ಸಪ್ರೇಷನ್ ತೆಗೆದು ಹಾಕಬೇಕು. ಇವತ್ತು ಸೈನ್ಸ್ ಸ್ಟ್ರೀಮ್, ಇವತ್ತು ಕಾಮರ್ಸ್ ಸ್ಟ್ರೀಮ್, ನಾವೇನು ಹೇಳ್ತೇವಲ್ಲ ಆರ್ಟ್ಸ್ ಸ್ಟ್ರೀಮ್,
ಈ ಹಾರ್ಡ್ ಸಪ್ರೇಷನನ್ನು ತೆಗೆದು ಹಾಕಬೇಕು ಅನ್ನುವಂಥ ರೆಕಮೆಂಡೇಶನ್ ಕೂಡ ಆ ಒಂದು ನೀತಿಯ ಭಾಗವಾಗಿದೆ. ನಾವು ವಿಶೇಷವಾಗಿ ಬಹುತೇಕರು ನಾವು ಯೋಚನೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಇವತ್ತಿನ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅರ್ಥೈಸ್ಲಿಕ್ಕೆ ಹೋಗ್ತೇವೆ. ನನಗೊಂದು ಸಲ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕೇಳಿದ್ರು, ಏನು ಸರ್ ನೀವು ಪದವಿ ಪೂರ್ವ ಕರ್ನಾಟಕದ ಬಹಳ ವಿಶೇಷವಾಗಿದೆ, ಅದನ್ನು ತೆಗೆದುಕೊಂಡು ಹೋಗಿಬಿಟ್ಟು ನೀವು ಶಾಲಾ ಶಿಕ್ಷಣದಲ್ಲಿ ಸೇರಿಸ್ತಿದ್ದೀರಿ ಅಂಥೇಳಿ. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಪದವಿ ಪೂರ್ವವನ್ನು ಶಾಲಾ ಶಿಕ್ಷಣದ ಭಾಗವಾಗಿ 1986 ನೀತಿಯೇ ಹೇಳಿದೆ. ಅಂದರೆ ಶಾಲಾ ಶಿಕ್ಷಣದ ಭಾಗವಾಗಿ ಹೈಯರ್ ಸೆಕೆಂಡರಿ ಇರಬೇಕು ಅನ್ನುವಂಥದ್ದು ಈ ನೀತಿ ಹೊಸದಾಗಿ ಹೇಳಿರೋದಲ್ಲ. ಈ ನೀತಿ ಪ್ರತಿಪಾದನೆ ಮಾಡಿರೋದೇನು ಅಂತ ಹೇಳಿದ್ರೆ, ಒಂದು ಅಪ್ವರ್ಡ್ ಇಂಟಿಗ್ರೇಷನ್, ಒಂದು ಡೌನ್ವರ್ಡ್ ಇಂಟಿಗ್ರೇಷನ್ ಅಂತೇಳಿ. ಹೈಯರ್ ಎಜುಕೇಷನಲ್ಲಿ ಏನೇನು ಬದಲಾವಣೆಗಳನ್ನು ತರಬೇಕು ಅಂತ ಯೋಚನೆ ಮಾಡಿದೆ ಅನ್ನುವಂಥದ್ದು ನೋಡಿ ನಾವು 9th, 10th, 11th, 12th ಅಂದರೆ ಕೆಳಗಡೆಯಿಂದ ಬಂದಿರೋದು ಮೇಲ್ಗಡೆಯಿಂದ ಬಂದಿರೋದು ಎರಡೂ ಒಂದು ಕಡೆ ಓವರ್ಲ್ಯಾಪ್ ಆಗೋ ರೀತಿಯಲ್ಲಿ ಇದನ್ನು ಯೋಚನೆ ಮಾಡಿದ್ದಾರೆ. ಮೇಲ್ಗಡೆಯಿಂದ ನೀವು ಯೋಚನೆ ಮಾಡೋದಾದರೆ, ಒಂದು ಡಿಗ್ರಿ ಹಂತದಲ್ಲಿ ನಮಗೆ ಭಾಳ ದೊಡ್ಡ ಸವಾಲು ಇರುವುದೇನು ಅಂತ ಹೇಳಿದ್ರೆ ಡ್ರಾಪ್ಔಟ್ಸ್. ನಿಮಗೆ ನೀವು ಉನ್ನತ ಶಿಕ್ಷಣಕ್ಕೆ JR ಎಷ್ಟಿದೆ? ನಾವು ಗುರಿ ಇಟ್ಕೊಂಡಿರೋದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 50%, ಅಂದರೆ 50% ಮಾತ್ರ ನಾವು ಗುರಿಯನ್ನು ಇಟ್ಕೊಂಡಿದ್ದೀವಿ. ಇನ್ನು 50% ಇನ್ನೂ ಗುರಿ ಇಟ್ಕೊಳ್ಳುವಂಥ ಸ್ಥಿತಿ ಇಲ್ಲ. ದೂರ ಶಿಕ್ಷಣವನ್ನೂ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ನಾವು 35 ಕ್ಲೇಮ್ ಮಾಡ್ತಿದ್ದೀವಿ. 35 ಇಲ್ಲ, ನಿಜವಾಗ್ಲೂ 35 ಕ್ಲೇಮ್ ಮಾಡ್ತಿದ್ದೀವಿ ಅಷ್ಟೇ. ಅಂಕಿ ಅಂಶಗಳನ್ನು ತೊಗೊಂಡ್ರೆ ಹೆಚ್ಚು ಕಡಿಮೆ 25%. ಹಾಗಾದರೆ ನೀವು ಯೋಚನೆ ಮಾಡಿ, ಶಾಲಾ ಶಿಕ್ಷಣ ವ್ಯವಸ್ಥೆಯಿಂದ ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಹೋಗಬೇಕಾದ್ರೆ ಎಷ್ಟು ಜನ ಹೋಗ್ಲಿಕ್ಕೆ ಸಾಧ್ಯ ಇದೆ? ಯಾಕಿದು ಕಡಿಮೆ ಆಯಿತು? ಇದನ್ನು ಯೋಚನೆ ಮಾಡಿದಾಗ ನಮಗೆ ಒಂದು ಸಂಗತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಡಿಗ್ರಿಗೆ ಸೇರಿದ ನಂತರ 3 ವರ್ಷದ ಡಿಗ್ರಿ ಮುಗಿಸಿದ್ರೆ ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಹೀಗಾಗಿ 1 ವರ್ಷದ ಉನ್ನತ ಶಿಕ್ಷಣದ ಪ್ರವೇಶಾತಿ ಪಡೆದು 1 ವರ್ಷ ಪಾಸ್ ಆದರೂ ಕೂಡ ಇವತ್ತಿಗೆ ಮಗುವಿಗೆ ಸಿಗಬೇಕಾಗಿದ್ದೇನಿಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ ಉನ್ನತ ಶಿಕ್ಷಣದ ಹಂತದಲ್ಲಿ 1 ವರ್ಷ ಮಗು ಓದಿಬಿಟ್ರೂ ಕೂಡ ಒಂದು ಸರ್ಟಿಫಿಕೇಟ್ ಕೊಡಬೇಕು. 2 ವರ್ಷ ಓದಿದ್ರೆ ಡಿಪ್ಲೊಮಾ ಕೊಡಬೇಕು. 3 ವರ್ಷ ಓದಿದ್ರೆ ಆ್ಯಸ್ ಯೂಸಲ್ ಡಿಗ್ರಿ. 4 ವರ್ಷ ಓದಿದ್ರೆ ಡಿಗ್ರಿ ವಿತ್ ಆನರ್ಸ್ ಅನ್ನುವಂಥದ್ದು ಕೊಡಬೇಕು ಅನ್ನೋಂಥದ್ದು. ಹಾಗಾದ್ರೆ ಏನು ಸರ್, 4 ವರ್ಷದ ಜೊತೆಗೆ ನೀವು PG ಮಾಡಬೇಕು, 1 ವರ್ಷ ಜಾಸ್ತಿ ಮಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಡೈರೆಕ್ಟ್ ಒಂದು ನೇರವಾಗಿ 4 ವರ್ಷದ ಆನರ್ಸ್ ಆದರೆ ನಿಮ್ಮ PG ಮಾಡೋ ಅಗತ್ಯ ಇಲ್ಲ. ನೀವು PGಯನ್ನು ಬೈಪಾಸ್ ಮಾಡಿ PhD ಮಾಡ್ಬೋದು ಅನ್ನೋಂಥ ಅಂಶವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗವಾಗಿ ಸೇರಿಸಲಾಗಿದೆ. ಆದರೆ ಗೊತ್ತಿರದೇ ಇರೋರು 4 ವರ್ಷದ ಯಾಕೆ ಡಿಗ್ರಿ ಅಂತ. ನಿಮ್ಗೆ ಗೊತ್ತಿರಲಿ, ಯಾವುದೇ ಸಂಸ್ಥೆ 1 ವರ್ಷದ ಸರ್ಟಿಫಿಕೇಟ್ ನಡೆಸಿದ್ರು ಕೂಡ ಇವತ್ತು ಯೂನಿವರ್ಸಿಟಿ ಅವ್ರಿಗೆ ಅಫಿಲಿಯೇಷನ್ ಸಿಸ್ಟಮೇ ತೆಗೆದುಹಾಕಬೇಕು ಅನ್ನೋದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗ. ಆರಂಭದಲ್ಲಿ ನೀವೇನಾದರೂ 1 ವರ್ಷದ ಸರ್ಟಿಫಿಕೇಟ್ ಕೊಡಿಸುವಂಥ ಕಾಲೇಜ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. 2 ವರ್ಷದ ಡಿಪ್ಲೊಮಾ ಕೊಡಿಸುವಂಥ ಕಾಲೇಜ್ ಬೇಕಾದರೂ ಮಾಡ್ಬೋದು. 3 ವರ್ಷ ನಡೆಸ್ತೀನಿ ಅಂತ ಕಾಲೇಜು ಆಗ್ಬೋದು, 4 ವರ್ಷನೂ ಆಗ್ಬೋದು. ಆ ಕಾಲೇಜಿನಲ್ಲಿರುವಂಥ ಮೂಲಭೂತ ಸೌಕರ್ಯಗಳು ಸಾಮರ್ಥ್ಯದ ಆಧಾರದ ಮೇಲೆ ನೀವು ಮಲ್ಟಿಪಲ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಪ್ಷನ್ ಇರುವಂಥ ಕಾಲೇಜನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಆಗ ಕೇಳ್ತಾರೆ, ಹಾಗಾದರೆ ಮೂಲಭೂತ ಸೌಕರ್ಯಗಳಿಲ್ಲ, ಫ್ಯಾಕಲ್ಟಿ ಇಲ್ಲ, ಎಲ್ಲಿಂದ ಮಾಡ್ತೀರಿ ಅಂಥೇಳಿ. ನಿಮ್ಗೆ ಗೊತ್ತಿರಲಿ, ಇದು ಎಲ್ಲವೂ ಕೂಡ ಒಂದು ಈಗಿರುವಂಥ ಸ್ಥಿತಿಯಿಂದ ಇನ್ನೊಂದು ಬೇರೆ ಸ್ಥಿತಿಗೆ ಹೋಗ್ತಾ ಇದೆ. ಅದು ಕ್ರೆಡಿಟ್ ಸಿಸ್ಟಮಿಗೆ ಹೋಗುವಂಥ ಕಾರ್ಯ ಮಾಡ್ತಾ ಇದೆ. ಇವತ್ತೇನು ನಾವು ಮಾರ್ಕ್ಸ್ ವಾದದಿಂದ ಕ್ರೆಡಿಟ್ ಸಿಸ್ಟಮ್ ನಡೆಗೆ ಹೋಗುವಂಥ ಒಂದು ಹೊಸ ವ್ಯವಸ್ಥೆಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಇವತ್ತು ಪ್ರತಿಪಾದನೆ ಮಾಡಿದೆ. ಆ ಕಾರಣಕ್ಕಾಗಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಇರಬೇಕು. ನೀವ್ಯಾರು ಇದನ್ನೆಲ್ಲ ಹೊತ್ಕೊಂಡು ತಿರುಗಾಡುವಂಥ ಪ್ರಸಂಗವೇ ಬರಬಾರ್ದು. ನೀವೇನಂತ ಹೇಳಿದ್ರೆ, ಇವತ್ತು ಕರ್ನಾಟಕವು ಕೂಡ ಅದನ್ನು ಒಪ್ಕೊಂಡಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದಾಕ್ತೇವೆ, ಕಿತ್ತಾಕ್ತೇವೆ, ಕರ್ನಾಟಕ ಜಾರಿಗೊಳಿಸಲ್ಲ ಅಂತ ಹೇಳಿರುವಂಥ ಸಂದರ್ಭದಲ್ಲೇ ಇವತ್ತು ಕರ್ನಾಟಕ ರಾಜ್ಯ ಈ ಒಂದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತೇಳಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗವಾಗಿ ತಂದಿದೆ. ಆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಗೆ ಕರ್ನಾಟಕವೂ ಸೇರಿದೆ. ಬರಲಿರುವಂಥ ದಿನಗಳಲ್ಲಿ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು, ವ್ಯಾಸಂಗ ಮಾಡಿರೋ ವಿದ್ಯಾರ್ಥಿಗಳ ಕ್ರೆಡಿಟ್ಗಳು ನೇರವಾಗಿ IT ಇನಿಷಿಯೇಟಿವ್ ಮೂಲಕ ಸ್ಥಾಪಿತವಾಗಿರುವಂಥ ಈ ಒಂದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಗೆ ಹೋಗಿ ಸೇರ್ಪಡೆ ಆಗುತ್ತೆ. ಈ ಡಿಜಿಲಾಕರ್ ಅನ್ನುವಂಥದ್ದು ನೀವು ಪರಿಕಲ್ಪನೆ ಗೊತ್ತಿದೆ ನಿಮ್ಮೆಲ್ಲರಿಗೂ ಕೂಡ. ಆ ಡಿಜಿಲಾಕರ್ ಮಾದರಿಯಲ್ಲೇ ನೀವು ಎಲ್ಲೂ ಅಪ್ಲೈ ಮಾಡಿದ್ರೆ ಅದನ್ನೇ ನೇರವಾಗಿ ಬಳಕೆಯನ್ನು ಮಾಡಿಕೊಳ್ಳಬಹುದಾಗಿರುವಷ್ಟು ಒಂದು ಅದ್ಭುತವಾಗಿರುವಂಥ ಕಲ್ಪನೆಯನ್ನು ಇಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೊಡಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಒಂದು 3 ರೀತಿಯ ಉನ್ನತ ಶಿಕ್ಷಣವನ್ನು ಇಲ್ಲಿ ಪ್ರತಿಪಾದನೆ ಮಾಡಲಾಗಿದೆ. ಇಲ್ಲಿವರೆಗೂ ಏನಿದ್ರು ನಮ್ಮದು ಅಫಿಲಿಯೇಟಿಂಗ್ ಕಾಲೇಜ್, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್, ಈ ಥರದ ಚರ್ಚೆಗಳನ್ನು ಮಾಡ್ತೀವಿ. ಬರಲಿರುವಂಥ ದಿನಗಳಲ್ಲಿ ಒಂದು ಡಿಗ್ರಿ ಸ್ಟ್ಯಾಂಡ್ ಅಲೋನ್ ಡಿಗ್ರಿ ಗ್ರಾಂಟಿಂಗ್ ಇನ್ಸ್ಟಿಟ್ಯೂಷನ್ಸ್
ಬರೀ ಡಿಗ್ರಿಗಳನ್ನು ಕೊಡಮಾಡುವಂಥ ಒಂದು ಸಂಸ್ಥೆಗಳನ್ನು ಮಾಡಬೇಕು ಅಂಥೇಳಿ. ಎರಡನೇದು ರಿಸರ್ಚ್ ಇಂಟೆನ್ಸಿವ್. ಯಾರು ಮಕ್ಕಳು ನಾವು ರಿಸರ್ಚೇ ಮಾಡಬೇಕು ಅಂತೇಳಿ ಆರಂಭದಲ್ಲೇ ಯೋಚನೆ ಮಾಡ್ತಾರೆ, ಅವರು ಡಿಗ್ರಿ ಜಾಯ್ನ್ ಆಗಬೇಕಾದ್ರೆ ಅದನ್ನು ನಾನು ರಿಸರ್ಚ್ ಇಂಟೆನ್ಸಿವ್ ಡಿಗ್ರಿ ಕಾಲೇಜ್ಗಳಿಗೆ ಸೇರಬೇಕು ಅಂತ ಡಿಸಿಷನ್ ಮಾಡ್ಬೋದು. ಅದೇ ರೀತಿ ಟೀಚಿಂಗ್ ಇಂಟೆನ್ಸಿವ್, ಶಿಕ್ಷಕರಿಗೆ ಹೆಚ್ಚು ಬೋಧನೆಯನ್ನು ಆಧಾರಿತವಾಗಿರುವಂಥ ಆ ಒಂದು ಇನ್ಸ್ಟಿಟ್ಯೂಷನ್ಗಳನ್ನ, ಈ ರೀತಿ 3 ಪದವಿ ಕಾಲೇಜುಗಳನ್ನ ವಿಭಜನೆ ಮಾಡಲಾಗಿದೆ. ಪದವಿ ಹಂತದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಅನ್ನುವಂಥದ್ದು, ಅಂದರೆ ಈಗೇನಿದೆ ವ್ಯವಸ್ಥೆ, ನಾನು ಕಾಂಬಿನೇಷನ್ಗಳನ್ನೇ ತೆಗೆದುಕೊಳ್ಬೇಕು. ನೀನೊಬ್ಬರು ನಾನು ಉಪನ್ಯಾಸಕ ಮಿತ್ರರು ಹೇಳ್ತಿದ್ರು, ಸರ್ NEP ಕಾರಣಕ್ಕಾಗಿ ನಮ್ಮ ಸಬ್ಜೆಕ್ಟೇ ಯಾರೂ ತೋಳ್ತಿಲ್ಲ ಕೆಮಿಸ್ಟ್ರಿಯನ್ನು, ನಮಗೆ ಭಾಳಷ್ಟು ವರ್ಕ್ಲೋಡ್ ಫಾಲ್ ಡೌನ್ ಆಗಿದೆ ಅನ್ನೋ ರೀತಿಯಲ್ಲಿ. ನೋಡಿ ಹೆಂಗಿತ್ತು ಇಲ್ಲಿವರೆಗೂ ವ್ಯವಸ್ಥೆ. ನನಗೆ ವರ್ಕ್ಲೋಡ್ ಬೇಕು ಅನ್ನೋ ಕಾರಣಕ್ಕಾಗಿ ನೀವು ವಿದ್ಯಾರ್ಥಿಗಳು ಇದನ್ನು ಈ ಸಬ್ಜೆಕ್ಟನ್ನು ತೆಗೆದುಕೊಳ್ಬೇಕು ಕಾಂಬಿನೇಷನ್ ಭಾಗವಾಗಿ ಅಂತ. ಇನ್ನು ಮುಂದಿನ ದಿನಮಾನಗಳಲ್ಲಿ ಮಗುವಿಗೆ ಆಯ್ಕೆಯ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ತೆಗೆದುಕೊಂಡಿರೋ ಮಗು ಜನಪದ ಸಾಹಿತ್ಯ ತೆಗೆದುಕೊಳ್ಬೋದು, ಅದರ ಜೊತೆಗೆ ಅಕೌಂಟೆನ್ಸಿಯನ್ನು ತೆಗೆದುಕೊಳ್ಬೋದು. ಈ ರೀತಿ ಒಂದು ಮಲ್ಟಿ ಡಿಸಿಪ್ಲಿನರಿ ವ್ಯವಸ್ಥೆಯನ್ನು ಪದವಿ ಹಂತದಲ್ಲಿ ಯೋಚನೆ ಮಾಡಲಾಗಿದೆ. ಇದಕ್ಕನುಗುಣವಾಗಿ ಹಾರ್ಡ್ ಸಪ್ರೇಷನನ್ನು ನಾವು ಹೈಯರ್ ಸೆಕೆಂಡರಿ ಹಂತದಲ್ಲೂ ಕೂಡ ಬದಲಾವಣೆ ಮಾಡಬೇಕು ಅನ್ನೋಂಥ, ಅದಕ್ಕೆ ಈ ಡೌನ್ವರ್ಡ್ ಇಂಟಿಗ್ರೇಷನ್ ದೃಷ್ಟಿಯಿಂದ, ಶಿಕ್ಷಣ ವ್ಯವಸ್ಥೆ ಸಂರಚನೆಯಲ್ಲಿ ಬದಲಾವಣೆ ದೃಷ್ಟಿಯಿಂದ ಇದನ್ನು ಯೋಚನೆ ಮಾಡಲಾಗಿದೆ. ಒಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿಯ ಜಾರಿಯ ಕುರಿತು ತಕ್ಷಣ ಭಾಳ ಜನ ಕೇಳೋ ಒಂದೇ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರ್ ಭಾರತ ದೇಶದಲ್ಲಿ 2020ಗೆ NEP ಜಾರಿಯಾಗಿದೆ, ಕರ್ನಾಟಕ ರಾಜ್ಯದಲ್ಲೂ ಕೂಡ 2020ಯಲ್ಲಿ ಜಾರಿಯಾಗಿತ್ತು, ಇವ್ರು ತೆಗೆದು ಹಾಕಿಬಿಟ್ರು ಅಂಥೇಳಿ. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಜಾರಿಯ ಆರಂಭ 2020ರಲ್ಲಿ ಆಗಿದೆ, ಜಾರಿಯ ಆರಂಭ. ಆದರೆ ಹಂತ ಹಂತವಾಗಿ ಇದರ ಜಾರಿ ಆಗತ್ತೆ. ಒಂದು ಫ್ಲೆಕ್ಸಿಬಿಲಿಟಿ ಈ ನೀತಿಯ ಜಾರಿಯ ಸಂದರ್ಭದಲ್ಲಿ ಕೊಟ್ಟಿರೋದೇನೆಂದರೆ, ಜಾರಿಯ ಸಂದರ್ಭದಲ್ಲಿ ವಿಶೇಷವಾಗಿರುವಂಥ ಪ್ರಯೋಗಗಳನ್ನು ಆಯಾ ರಾಜ್ಯಗಳು ಮಾಡಬೇಕು. ಅಲ್ಲಿ ಬಂದಿರುವಂಥ ಯಶಸ್ವಿ ಪ್ರಯೋಗಗಳನ್ನು ಬೇರೆ ಎಲ್ಲರೂ ಕೂಡ ಅಳವಡಿಸಿಕೊಳ್ಳೋ ರೀತಿಯ ಪ್ರಯೋಗಗಳಾಗಲಿ, ವಿಶೇಷತೆಗಳು ವಿಶಿಷ್ಟತೆಗಳು ಬರಲಿ ಅನ್ನುವಂಥ ಅಪೇಕ್ಷೆಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯ ನಿರೂಪಕರು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಕಸ್ತೂರಿ ರಂಗನ್ ಕರ್ನಾಟಕದವರು, ಅವರು ಈ ನೀತಿಯ ಜಾರಿಯ ಸಂದರ್ಭದಲ್ಲಿ ಆಯಾ ರಾಜ್ಯಗಳಿಗೆ ಆ ಫ್ಲೆಕ್ಸಿಬಿಲಿಟಿ ಇದೆ. ಸಂವಿಧಾನಬದ್ಧವಾಗಿಯೂ ಸಮವರ್ತಿ ಪಟ್ಟಿಯಲ್ಲಿರೋದ್ರಿಂದ ರಾಜ್ಯಗಳು ತಮ್ಮದೇ ಆಗಿರುವಂಥ ವಿಶೇಷ ಪ್ರಯೋಗಗಳನ್ನು ಮಾಡಬಹುದು. ಆದರೆ ಒಂದೇ ಒಂದೇನೆಂದರೆ ಆ ಚೌಕಟ್ಟಿನ ಒಳಗಡೆ ಇರಬೇಕು, ರಾಷ್ಟ್ರೀಯ ಶಿಕ್ಷಣ ನೀತಿಯ ಡೈರೆಕ್ಷನ್ನಲ್ಲೇ ಇರಬೇಕು. ವಿಶೇಷವಾಗಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬಿಟ್ಟು ನಾವು ಬೇರೆ ದಿಕ್ಕಿಗೆ ಹೋಗ್ತೇವೆ ಅನ್ನುವಂಥ ಮಾತುಗಳನ್ನು ಕೇಳ್ತಿದ್ವಿ. ಏನು ತೊಂದರೆ ಆಗುತ್ತೆ ಅನ್ನುವಂಥದ್ದು ಯೋಚನೆ ಮಾಡಬೇಕಾಗಿರೋದು. ನಮ್ಮದು ಜಾಗತಿಕ ಸವಾಲುಗಳಿಗೆ ಶಿಕ್ಷಣದ ದೃಷ್ಟಿಯನ್ನು ಇಟ್ಕೊಂಡು ಒಂದು ಗ್ಲೋಬಲ್ ಗೋಲ್ಸನ್ನು ಇಟ್ಕೊಂಡಿರ್ತಾರೆ. ಅದರ ಜೊತೆಗೆ ಅದಕ್ಕನುಗುಣವಾಗಿ ನಾವು ನ್ಯಾಷನಲ್ ಗೋಲ್ಗಳನ್ನು ಕೂಡ ಇಟ್ಕೊಂಡಿರ್ತೇವೆ. ಅದಕ್ಕನುಗುಣವಾಗಿ ರಾಜ್ಯವೂ ಕೂಡ ತನ್ನ ನೀತಿಯನ್ನು ಮಾಡಬೇಕು. ಈ ಗ್ಲೋಬಲ್ ಗೋಲ್ ಒಂದು ಕಡೆಗೆ, ನ್ಯಾಷನಲ್ ಗೋಲ್ ಇನ್ನೊಂದು ಕಡೆಗೆ, ಸ್ಟೇಟ್ ಗೋಲ್ ಇನ್ನೊಂದು ಕಡೆ, ಅದರ ಶಿಕ್ಷಣದ ಕಥೆ ಏನಾಗ್ತದೆ, ಆ ಮಗುವಿನ ಭವಿಷ್ಯ ಏನು, ಈ ರೀತಿಯ ಹಲವಾರು ಸವಾಲುಗಳಿಗೆ, ಗೊಂದಲಗಳಿಗೆ ಎಡೆ ಮಾಡಿಕೊಡುವಂಥ ಕೆಲಸವನ್ನು ಇವತ್ತು ಮಾಡಲಾಗ್ತಾ ಇದೆ. ಆ ರೀತಿ ಇಡೀ ದೇಶವೇ ಒಂದು ದಿಕ್ಕಿಗೆ, ಕರ್ನಾಟಕ ರಾಜ್ಯವೇ ಇನ್ನೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗೋದು ಅದು ಸುಲಭವೂ ಅಲ್ಲ, ಸಂವಿಧಾನಬದ್ಧವಾಗಿಯೂ ಆಗಲ್ಲ. ಅದಕ್ಕೆ ಅದರದೇ ಆಗಿರುವಂಥ ಇತಿಮಿತಿಗಳಿದೆ ಒಂದು ಭಾಗ. ಎರಡೇದು, ಒಂದು ನ್ಯಾಷನಲ್ ಲೆವೆಲಲ್ಲಿ ಸದ್ಯಕ್ಕೆ ನಾವು ಯೋಚನೆ ಮಾಡೋದಾದರೂ, ಇವತ್ತು ಕರ್ನಾಟಕ ರಾಜ್ಯ ಒಂದು ವೇಳೆ ವ್ಯತ್ಯಾಸವನ್ನು ಮಾಡಿಕೊಂಡು ಸಪ್ರೇಟಾಗೆ ನಾವು ಬೇರೆ ನೀತಿಯನ್ನು ತೆಗೆದುಕೊಳ್ತೇವೆ ಅಂತ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೊನೆಗೂ UGC NEPಯನ್ನು ಅಳವಡಿಸಿಕೊಂಡು ತನ್ನದೇ ಆಗಿರುವಂಥ ಸುತ್ತೋಲೆಗಳನ್ನು ನೋಡಿಸುತ್ತೆ. ಅದಕ್ಕೆ ವ್ಯತಿರಿಕ್ತವಾಗಿ ಕರ್ನಾಟಕದ ವಿಶ್ವವಿದ್ಯಾಲಯಗಳು ನಡೆದುಕೊಂಡ್ರೆ ಆ ಡಿಗ್ರಿಗೆ ಪಕ್ಕದ ರಾಜ್ಯಕ್ಕೆ ಹೋದರೆ ಏನು ಬೆಲೆ ಇರುತ್ತೆ ಅನ್ನುವಂಥದ್ದನ್ನು ನಾವೇ ಪ್ರಶ್ನೆ ಹಾಕಿಕೊಳ್ಳಬೇಕಾದಂಥ ಸಂಗತಿ ಇದೆ. ಒಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಏನಾದರೂ ಆ ರೀತಿಯ ಅಂಶಗಳನ್ನು ಮಾಡಲಿಕ್ಕೆ ಹೋದರೆ ಕರ್ನಾಟಕ ರಾಜ್ಯದ ಮಕ್ಕಳ ಭವಿಷ್ಯ ಜೊತೆಗೆ ಆಡುವಂಥ ಚೆಲ್ಲಾಟ ಅಥವಾ ಭವಿಷ್ಯದ ಜೊತೆಗೆ ಭಾಳ ದೊಡ್ಡ ಮಾರಕವಾಗಿರುವಂಥ ಅಂಶ ಆಗ್ತದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಈ ಒಂದು ಡೈರೆಕ್ಷನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು AICT ಇದೆ, ಇವತ್ತು NCERT ಇದೆ, ಇವತ್ತು ಟೀಚರ್ಸ್ ಎಜುಕೇಷನ್ ದೃಷ್ಟಿಯಿಂದ NCT ಇದೆ. ವಿಶೇಷವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ನಲ್ಲಿ ಚರ್ಚೆ ಆಗಿರೋದು ಯಾವುದು ಅಂತ ಹೇಳಿದ್ರೆ, ಒಂದು ಕ್ರಿಟಿಕಲ್ ಅನಾಲಿಸಿಸ್ ರೀತಿಯಲ್ಲಿ ಚರ್ಚೆ ಮಾಡಿರೋದು ಯಾವುದಾದ್ರೂ ಇದ್ದರೆ ಅದು ಟೀಚರ್ಸ್ ಎಜುಕೇಷನ್ ಬಗ್ಗೆ ಇಡೀ ದೇಶದ ಪರಿಸ್ಥಿತಿ ಮತ್ತು ವಿಶೇಷವಾಗಿ ಕರ್ನಾಟಕದ ಪರಿಸ್ಥಿತಿ. ನಿಮ್ಗೆ ಗೊತ್ತಿರಲಿ, ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತು. ಎಷ್ಟು ಜನ ಎಲಿಜಿಬಲ್ ಆಗಿರಬಹುದು ಹೇಳಿ? ಸುಮಾರು 7 ಲಕ್ಷದಷ್ಟು ಜನ ಪರೀಕ್ಷೆ ಕೂತ್ಕೊಂಡಿದ್ರು ಸರ್. 7 ಲಕ್ಷದಲ್ಲಿ ಎಲಿಜಿಬಲ್ ಆಗಿರೋ ಸಂಖ್ಯೆ ಎಷ್ಟಿರ್ಬೋದು ಹೇಳಿ?
ಎಲಿಜಿಬಲ್ ಆಗಿರೋರ ಸಂಖ್ಯೆ 9,000 ಸ್ವಲ್ಪ ಅದರ ಮೇಲೆ ಚಿಲ್ಲರೆ, 9,000 ಆ್ಯಂಡ್ ಆಡ್ ಅಷ್ಟೇ ಎಲಿಜಿಬಲ್ ಆಗಿರೋರು. ಕೂತಿರೋರ ಸಂಖ್ಯೆ ಎಷ್ಟು? ಈ ರೀತಿ TET ಪಾಸ್ ಆಗಿ CET ಪರೀಕ್ಷೆ ಬರೋದ್ರು 10,000 ಜನಕ್ಕೆ ಕಾಲ್ ಫಾರ್ ಮಾಡಿದ್ರು. ಎಲಿಜಿಬಲ್ ಆಗಿರೋರ ಸಂಖ್ಯೆ ಎಷ್ಟಿರ್ಬೋದು ಹೇಳಿ? 10,000 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದಾಗ 70,000 ಜನ ಪರೀಕ್ಷೆ ಕೂತ್ಕೊಂಡಿದ್ರು. ಎಲಿಜಿಬಲ್ ಸಂಖ್ಯೆ 2,500. ಬೆನಿಫಿಟ್ ಆಫ್ ಡೌಟ್ಸ್ ಕೊಟ್ಬಿಟ್ಟು 3,000 ಜನರನ್ನು ತುಂಬಿಕೊಂಡ್ರೆ. ಇಟ್ ಈಸ್ ಇನ್ 2018. ಅಂದರೆ ಶಿಕ್ಷಕರ ಶಿಕ್ಷಣದಲ್ಲಿ ಎಲ್ಲೂ ವ್ಯತ್ಯಾಸ ಆಗಿದೆ. ಶಿಕ್ಷಕರ ಶಿಕ್ಷಣವನ್ನು ಸರಿ ಮಾಡದ ಹೊರತು ಗುಣಮಟ್ಟದ ಶಿಕ್ಷಕರು ಸಿಗಲ್ಲ. ಶಿಕ್ಷಕರ ಶಿಕ್ಷಣ ಸರಿ ಮಾಡಬೇಕು ಅಂಥೇಳಿ ಶಿಕ್ಷಕರ ಶಿಕ್ಷಣವನ್ನು ವಿಶೇಷವಾಗಿ ಪರಿಗಣಿಸಿ ಚರ್ಚೆಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಮಾಡಲಾಗಿದೆ. ಆ ಕಾರಣಕ್ಕಾಗಿ 4 ವರ್ಷದ ಬಿ ಎಡನ್ನು ಪ್ರಪೋಸ್ ಮಾಡಿದ್ದಾರೆ. ಭಾಳ ಜನಕ್ಕೆ 4 ವರ್ಷ ಅಂದರೆ ಏನು ಅಂಥೇಳಿ, ಅದಕ್ಕೆ ಇನ್ನೊಂದು ಕಾರಣವಿದೆ. ಬರ್ತಿರುವಂಥ ಶಿಕ್ಷಕರ ಗುಣಮಟ್ಟದ ಕುರಿತು ಸಾಕಷ್ಟು ಚರ್ಚೆಗಳಿದೆ. ನಿಜವಾಗ್ಲೂ ಶಿಕ್ಷಕರು ಆಗಬೇಕು ಅಂತ ಬಯಸಿ ಆಗ್ತಿದ್ದಾರೋ, ಏನೂ ಆಗಲಿಲ್ಲ ಅಂಥೇಳಿ ಶಿಕ್ಷಕರಾಗಬೇಕು ಅಂಥೇಳಿ. ನಿಜವಾಗ್ಲೂ ಆಗಬೇಕು ಅಂತ ಬಯಸಿ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಅವರಿಗೆ 4 ವರ್ಷದ ಪದವಿಯೊಂದಿಗಿನ ಬಿ ಎಡನ್ನು ಕಂಪಲ್ಸರಿ ಆಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರತಿಪಾದನೆ ಮಾಡಿದೆ. ಅದರ ಬೇರೆ ಬೇರೆ ಮಾಡೆಲ್ಗಳ ಕುರಿತು ಚರ್ಚೆ ಆಗ್ತಿದೆ. ಈಗಾಗಲೇ NCERTನಲ್ಲಿ 4 ವರ್ಷದ ಬಿ ಎಡ್ ಇದೆ. ಆದರೆ ಆ ಬಿ ಎಡ್ಗೂ ಈ ಬಿ ಎಡ್ಗೂ ಕಳೆದ ವಾರವೇ ಚರ್ಚೆ ಆಗಿದೆ. NCERT 4 ಇಯರ್ ಬಿ ಎಡ್ಗೂ NCT ಯೋಚನೆಗೂ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತದೆ. ಆ ಎಲ್ಲ ಸಂಗತಿಗಳು ಇಂಪ್ಲಿಮೆಂಟೇಷನ್ ಲೆವೆಲ್ ಪ್ರಾಬ್ಲಮ್ಸ್ ಸರಿ ಮಾಡಬೇಕು, ಮತ್ತೆ ಮುಂದಕ್ಕೆ ಹೋಗಬೇಕು. ಆ ಸಮಸ್ಯೆಗಳು ಎದುರಾಗಬೇಕು, ಸರಿ ಮಾಡಬೇಕು, ಮುಂದಕ್ಕೆ ಹೋಗಬೇಕು. ಆ ಕಾರಣಕ್ಕಾಗಿ ಈ ನೀತಿಯ ಜಾರಿಯನ್ನು 2045ವರೆಗೂ ಇಟ್ಕೊಂಡಿದ್ದಾರೆ. 2045 ಅಂದರೆ 2045ರವರೆಗೂ ಕೊನೆಗೆ ಈ ಶಿಕ್ಷಣದ ನೀತಿ ಜಾರಿ ಯಾವಾಗ ಆಗುತ್ತೆ ಅನ್ನುವಂಥದ್ದಾದರೆ 2045ರವರೆಗೂ ಅನ್ನುವಂಥದ್ದು. ಇದರ ಜೊತೆಗೆ ಇನ್ನೊಂದು ಸಂಗತಿಯನ್ನು ಹೇಳಿ ನಾನು ಮುಗಿಸ್ತೇನೆ ವಿಷಯವನ್ನು. ವಿಶೇಷವಾಗಿ ಒಂದು ಈಕ್ವಿಟಿ ಮತ್ತು ಇನ್ಕ್ಲೂಸಿವ್ ಎಜುಕೇಷನ್ ಬಗ್ಗೆ ವಿಶೇಷವಾಗಿ ನಾವು ಸಮಾನತೆ ಬಗ್ಗೆ ಇದರ ಬಗ್ಗೆ ಮಾತನಾಡುವಂಥದ್ದು ಸಮಾಜ ಕಲ್ಯಾಣ, ಹಿಂದುಳಿದ ಕಲ್ಯಾಣ ವಿಷಯಗಳಲ್ಲಿ ಮಾತಾಡ್ತೇವೆ. ಒಂದು ಶಿಕ್ಷಣ ನೀತಿಯ ಭಾಗವಾಗಿ ಪ್ರಾದೇಶಿಕವಾಗಿಯೂ ಕೂಡ ಇನ್ಕ್ಲೂಸಿವ್ನೆಸ್ಸು ಮತ್ತು ಎಲ್ಲರಿಗೂ ಕೂಡ ಒಂದು ಸಮಾನವಾಗಿರುವಂಥ ಶಿಕ್ಷಣ ಸಿಗಬೇಕು. ಅದಕ್ಕೆ ಫ್ರೀಶಿಪ್ಸು, ಸ್ಕಾಲರ್ಶಿಪ್ಸು ಇದೆಲ್ಲವೂ ಕೂಡ ಒಂದೇ ಒಂದು ವೇದಿಕೆ ಮೂಲಕ, ಸಿಂಗಲ್ ವಿಂಡೋ ಮೂಲಕ ಸರ್ಕಾರಗಳು ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ಸರ್ಕಾರ ಮೊದಲನೇ ರಾಜ್ಯವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಬಂದ ನಂತರ ಮೊದಲನೇ ರಾಜ್ಯವಾಗಿ ನಮ್ಮೆಲ್ಲ ಸ್ಕಾಲರ್ಶಿಪ್ ಫ್ರೀಶಿಪ್ಗಳಿಗಾಗಿ ಒಂದು IT ಇನಿಷಿಯೇಟಿವ್ಗಳ ಮೂಲಕ ಕೊಡಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕ್ರಮವಹಿಸಿದೆ ಮತ್ತು ಕಾರ್ಯ ಆರಂಭ ಮಾಡಿದೆ. ಬಹಳ ಜನ ಹೇಳುವುದೇನು ಅಂತ ಹೇಳಿದ್ರೆ, ನೋಡಿ ಇದರಲ್ಲಿ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ನಿಮ್ಗೆ ಮಾತ್ರವಲ್ಲ, ಅವರೆಲ್ಲರಿಗೂ ಏನಾಗಬೇಕು ಅನ್ನೋಂಥದ್ರ ಹೇಳೋದ್ರ ಜೊತೆಗೆ ಸೋಷಿಯೋ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ ಅಂತ ಅವರೆಲ್ಲರನ್ನು ಗುರುತಿಸಿ ಎಲ್ಲಿ SEDGಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ವಿದ್ಯಾರ್ಥಿ ಶಿಕ್ಷಕರ ಅನುಪಾತವನ್ನು ಕೂಡ ನಾವು ವ್ಯತ್ಯಾಸ ಮಾಡಬೇಕು ಅಂಥೇಳಿ. ವಿಶೇಷವಾಗಿ ಈಗ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ, ಯಾರೋ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ 15:1 ಸ್ಟೂಡೆಂಟ್ ಅಂತ PTR ಇದೆ. ಆದರೆ ಬಾಕಿ ಎಲ್ಲ ಕಡೆಗೂ ಕೂಡ ನ್ಯಾಷನಲ್ ಎವರೇಜ್ 25:1. ಕರ್ನಾಟಕದ ಅದಕ್ಕಿಂತ ಚೆನ್ನಾಗಿದೆ, ಆದರೆ 30:1, ಕರ್ನಾಟಕ 25:1 ಇದೆ. ಸೊ ಇದನ್ನು ವ್ಯತ್ಯಾಸ ಮಾಡಬೇಕು. ಎಲ್ಲಿ SEDGಗಳು ಹೆಚ್ಚು ವಾಸ ಇರ್ತಾರೋ ಅಲ್ಲಿ ನಾವು ವಿದ್ಯಾರ್ಥಿಗಳ ಅನುಪಾತವನ್ನು ಕಡಿಮೆ ಮಾಡಬೇಕು, ಶಿಕ್ಷಕರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂಥ ರೆಕಮೆಂಡೇಶನ್ ಜೊತೆಗೆ ವಿಶೇಷವಾಗಿ 371Jದಂತಹ ಒಂದು ಸಂವಿಧಾನದಲ್ಲಿ ಏನು ಅವಕಾಶ ಕೊಟ್ಟಿದ್ರು, ಒಂದು ಶಿಕ್ಷಣ ನೀತಿಯಲ್ಲಿ ವಿಶೇಷವಾಗಿರೋದು ಅಂತ ಹೇಳಿದ್ರೆ ಈ ರೀತಿ ಹಿಂದುಳಿಕೆ ಆಧಾರದ ಮೇಲೆ, ಪ್ರಾದೇಶಿಕ ಹಿಂದುಳಿಕೆ ಆಧಾರದ ಮೇಲೂ ಕೂಡ ನಮಗೆ ಶಿಕ್ಷಣದ ಒಂದು ಕೊಡುಗೆಗಳನ್ನು ಕೊಡಲಿಕ್ಕೆ, ಅದನ್ನು ವಿಶೇಷವಾಗಿ ಪರಿಗಣನೆ ಮಾಡಲಿಕ್ಕೆ ಅವಕಾಶವನ್ನು ನೀತಿ ಕಲ್ಪಿಸಿಕೊಟ್ಟಿದೆ. ಇಷ್ಟು ನೀತಿಯ ಕುರಿತು ಭಾಳ ಕಡಿಮೆ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಒಂದು ಕಷ್ಟದ ಸವಾಲಿನ ಕೆಲಸ. ಒಂದಷ್ಟು ಸಂಗತಿಗಳನ್ನು ನನಗೇನು ಅನಿಸಿದೆ ಹೇಳಿದ್ದೀನಿ. ನೀವು ನಿಮ್ಮ ಪ್ರಶ್ನೆ ಸಂದರ್ಭದಲ್ಲಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೇನೆ. ಧನ್ಯವಾದಗಳು.